ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ಮುಂದುವರಿದ ಭಾಗ. ಈ ಮುರಳಿ ಶಿವರಾತ್ರಿಗೆ ಸಂಬಂಧಪಟ್ಟಿತ್ತು. ಅಂದರೆ ಶಿವನ ಜನ್ಮದಿನ ಮತ್ತು ಶಿವ ಯಾವ ಕರ್ತವ್ಯ, ಯಾವ ಪಾತ್ರ, ಯಾವ ಪರಿವರ್ತನೆ ಮಾಡಲಿಕ್ಕೆ ಈ ಭಾರತ ಭೂಮಿಯಲ್ಲಿ ಅವತರಣೆ ಮಾಡಿದ್ದಾರೆ, ಆ ಕಾರ್ಯಕ್ಕೆ ಯಾವ ಮಕ್ಕಳನ್ನ ಸಹಯೋಗಿಯಾಗಿ ತೆಗೆದುಕೊಳ್ಬೇಕು ಅಂತ ಆಯ್ಕೆ ಮಾಡಿದ್ದಾರೆ, ಆ ಮಕ್ಕಳ ಮತ್ತು ತಂದೆಯ ಹುಟ್ಟಿದ ದಿನ, ಬರ್ತ್ಡೇ. ಬರ್ತ್ಡೇ ಅಂತಂದ್ರೆ ಏನು? ಬರ್ತ್ಡೇ ಅಂತಂದ್ರೇನು? ಹುಟ್ಟಿದ ದಿನ, ಜನ್ಮದಿನ, ಹುಟ್ಟಿದ ದಿನ. ಜನ್ಮ ಅಂತಂದ್ರೆ ಹೊಸದಾಗಿರುವಂತ ಒಂದು ಜೀವನ ಆರಂಭ ಅಂತ. ಒಂದು ಆತ್ಮ ಶರೀರವನ್ನ ಪ್ರವೇಶ ಮಾಡಿದಾಗ ಅದಕ್ಕೊಂದು ಜನ್ಮ ಅಂತ ಹೇಳ್ತಾರೆ, ಬರ್ತ್ಡೇ. ಹಾಗೆ ಡ್ಯೂಟಿಗೆ ಜಾಯಿನ್ ಆದಾಗ ಒಂದು ದಿನ ಅಂತ ಹೇಳ್ತಾರೆ, ಕೆಲಸಕ್ಕೆ. ಮದುವೆ ಆದಾಗ ವೆಡ್ಡಿಂಗ್ ಡೇ ಅಂತ ಹೇಳ್ತಾರೆ ಅಲ್ವಾ, ಎಂಗೇಜ್ಮೆಂಟ್ ಡೇ ಅಂತ ಹೇಳ್ತಾರೆ. ಸ್ಕೂಲಿಗೆ ಹೋದಾಗ ಅದು ಒಂದು ದಿನ. ತಂದೆ ಆದಾಗ, ಮಗು ಜನ್ಮ ಪಡ್ಕೊಂಡಾಗ ಅದು ಒಂದು ಜನ್ಮ. ತಾತನಾದಾಗ ಅದು ಒಂದು ರೀತಿ ಜನ್ಮ. ಹಾಗೆ ಆತ್ಮ ಪರಮಾತ್ಮನ ಕಾರ್ಯಕ್ಕೆ ನಿಮಿತ್ತನಾದಾಗ, ಪರಮಾತ್ಮನ ಅರ್ಥ ಮಾಡ್ಕೊಂಡಾಗ ಅದೊಂದು ಜನ್ಮ. ಬಾಬಾ ಹೇಳ್ತಾರೆ, ಮಕ್ಕಳೇ, ಭಗವಂತನ ಫ್ಯಾಕ್ಟ್ರಿಯಲ್ಲಿ ಎಲ್ಲರೂ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಲೌಕಿಕದಲ್ಲಿ ನಾವೆಲ್ಲ ಚಿಕ್ಕವರಿದ್ದಾಗ ಯಾರಿಗಾದ್ರು ಬ್ಯಾಂಕಲ್ಲಿ ಜಾಬ್ ಸಿಕ್ತು ಅಂತಂದ್ರೆ ಏನೋ ಒಂದು ದೊಡ್ಡ ವಜ್ರ ಸಿಕ್ಕಿದ ಹಾಗೆ ಅಲ್ವಾ, ದೊಡ್ಡ ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಸಿಕ್ಕಿದಾಗ. ಹಾಗೆ ಇವತ್ತು ನಮಗೆ ಭಗವಂತನೇ ಅವನ ಕಾರ್ಯಕ್ಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಆ ನಶೆ ನಮ್ಗೆ ಇದೆಯಾ ಅಂತ ಬಾಬಾ ಕೇಳೋದು. ಆ ದಿನವನ್ನ ನಾವು ತಂದೆ ಜೊತೆಗೆ ಏನ್ ಮಾಡಬೇಕು? ಸೆಲೆಬ್ರೇಷನ್ ಮಾಡಬೇಕು. ಹೇಗೆ ಮನೆಯಲ್ಲಿ ಮಕ್ಕಳ ಬರ್ತ್ಡೇ ಇದ್ರೆ ಮನೆಯನ್ನು ಶೃಂಗಾರ ಮಾಡಿ ಮಕ್ಕಳಿಗೆ ಡ್ರೆಸ್ಸನ್ನು ತಂದುಬಿಟ್ಟು, ಕೇಕನ್ನು ತಂದು, ನೆಂಟರಿಷ್ಟರನ್ನ ಸ್ನೇಹಿತರನ್ನ ಕರೆಸಿಬಿಟ್ಟು, ಇವತ್ತಿನ ದಿನದಲ್ಲಿ ಇಷ್ಟು ಗ್ರ್ಯಾಂಡ್ ಆಗಿ ಬರ್ತ್ಡೇ ಏನೇನು ಮಾಡ್ತಾರೆ, ಸೆಲೆಬ್ರೇಷನ್ಸ್ ಮಾಡ್ತಾರೆ ಅಲ್ವಾ. ಹಾಗೇನೆ ನೀವು ಕೂಡ ತಂದೆಯ ಬರ್ತ್ಡೇಯನ್ನ ಅಷ್ಟು ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡ್ತಿದ್ದೀರಾ? ಹೇಗೆ ಹೇಗೆ ಸೆಲೆಬ್ರೇಷನ್ ಮಾಡೋದು? ಬಾಬನ್ ಫೋಟೋಕ್ಕೆ ಗುಲಾಬಿ ಹೂವಿನ ಹಾರ ಹಾಕೋದು ಅಲ್ವಾ? ಹಾ, ಇಲ್ಲ ಬಾವುಟ 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 ಅದು ಆಡ್ಸೋದು. ಆಮೇಲೆ ಇಲ್ಲ ಮುರಳಿ ಕೇಳೋದು, ಅಮೃತ ಬೆಳಗ್ಗೆ ಎದ್ದೇಳೋದು, ಅದೆಲ್ಲ ಡೈಲಿ ಇದೆಲ್ಲರೂ ಆಗ್ತಲ್ಲ. ಸ್ಪೆಷಲ್ ಆಗಿ ಬರ್ತ್ಡೇ ದಿನ ಏನ್ ಮಾಡ್ತೀರಿ? ಕೇಕ್ ಕಟ್ ಮಾಡಿ ಕೇಕ್ ಕಟ್ ಮಾಡೋದು ಅಲ್ವಾ? ಇದೆಲ್ಲ ಬಾಬನಿಗೆ ಇಷ್ಟ ಆಗತ್ತಾ? ಇಲ್ಲ ಬಾಬನಿಗೆ ಇಷ್ಟ ಆಗೋದು ಯಾವುದು? ಬಾಬಾ ಏನೂ ಯೋಗ್ಯ ಇಲ್ಲದೆ ಇರುವಂತ ನಮ್ಮನ್ನ ಇನ್ನ ಒಂದು ಉನ್ನತವಾದಂತ ಈ ಫ್ಯಾಕ್ಟ್ರಿಯಲ್ಲಿ ನೀನಾಗಿ ನೀನು ಆಯ್ಕೆ ಮಾಡಿದೀಯಲ್ಲ, ಅದಕ್ಕಾಗಿ ಹೃದಯ ತುಂಬಿದ ಧನ್ಯವಾದ ಅಂತ ಮನಸ್ಪೂರ್ವಕವಾಗಿ ಯಾವ ಮಕ್ಕಳು ಬಾಬನಿಗೆ ಹೇಳಿ ಅವರ ಕಣ್ಣಿನಿಂದ ಆನಂದ ಬಾಷ್ಪ ಸುರಿಬೇಕು, ಸಂತೃಪ್ತತೆಯಿಂದ ಧನ್ಯವಾದದ ರೂಪದಲ್ಲಿ. ಬಾಬಾ ಥ್ಯಾಂಕ್ ಯು. ಇಂಥ ಉನ್ನತ ಒಂದು ಫ್ಯಾಕ್ಟ್ರಿ ಇದೆ ಅಂತನೂ ಕೂಡ ಗೊತ್ತಿರ್ಲಿಲ್ಲ, ಇಷ್ಟು ಸಂಪಾದನೆ ಮಾಡ್ಲಿಕ್ಕೆ ಆಗತ್ತೆ ಅಂತಾನೂ ಗೊತ್ತಿರ್ಲಿಲ್ಲ. ನಮ್ಗೆ ಈ ಜಾಬ್ ಬೇಕು ಅಂತ ನಾವು ಅಪ್ಲಿಕೇಶನ್ನೂ ಕೂಡ ಹಾಕಿರ್ಲಿಲ್ಲ. ಅಪ್ಲಿಕೇಶನ್ ಇಲ್ಲ, ರಿಟರ್ನ್ ಎಕ್ಸಾಮ್ ಇಲ್ಲ, ಇಂಟರ್ವ್ಯೂ ಇಲ್ಲ, ಯಾವುದೇ ರೀತಿ ಏನಿಲ್ಲ, ಬ್ರೈಬ್ ಲಂಚ ಇಲ್ಲ, ಅದೇನೂ ಇಲ್ದೇನೆ ನಮ್ಮಲ್ಲಿ ಏನು ನೋಡ್ಬಿಟ್ಟು ನೀನು ಆಯ್ಕೆ ಮಾಡಿದೀಯಾ? ವಾಸ್ತವಿಕ ನಮ್ಮ ಮನಸ್ಸನ್ನ ಸಂಸ್ಕಾರದ ಒಳಗಡೆ ಇಟ್ಕೊಂಡು ನೋಡಿದಾಗ
5,000 ವರ್ಷದ ಕೊಳೆ ತುಂಬಿಕೊಂಡಿದೆ, 2,500 ವರ್ಷದ ಕೊಳೆ ತುಂಬಿಕೊಂಡಿದೆ. ಅದನ್ನು ಇನ್ನೂ ನೋಡ್ದೇನೆ ನೀನು ನನ್ನನ್ನು ಆಯ್ಕೆ ಮಾಡಿದೀಯಲ್ಲ ಅಂತ ಆ ಧನ್ಯತಾ ಭಾವ ಆ ಕಣ್ಣಿನಿಂದ, ಅಂತರ್ಚಕ್ಷುವಿನಿಂದ, ಶರೀರದ ಕಣ್ಣಿನಿಂದ ಧಾರಾಕಾರವಾಗಿ ಏನ್ ಮಾಡಬೇಕು, ಇಳಿಬೇಕು. ಅದು ನಿಜವಾದಂತ ಸೆಲೆಬ್ರೇಷನ್ಸ್. ಆಂತರಿಕವಾಗಿ, ಶೋ ರೂಪದಲ್ಲ, ಮನಸ್ಪೂರ್ವಕವಾಗಿ. ಅವಾಗ ಬಾಬನಿಗೆ ಅರ್ಥ ಆಗತ್ತೆ, ಹೌದು, ನನ್ನ ಮಕ್ಕಳನ್ನ ಆಯ್ಕೆ ಮಾಡಿಕೊಂಡಿರೋದಕ್ಕೆ ಇವರು ಸಂತೃಪ್ತವಾಗಿದ್ದಾರೆ, ಖುಷಿ ಪಡ್ತಾ ಇದ್ದಾರೆ. ಇವರಿಗೆ ಇದರ ಬೆಲೆ ಗೊತ್ತಾಗಿದೆ. ಕೋಟೋ ಮೇ ಕೋಯಿ, ಕೋಯಿ ಮೇ ಬಿ ಕೋಯಿ. ಅದನ್ನು ಬಿಟ್ಬಿಟ್ಟು ಅದನ್ನು ಮಾಡಿಕೊಡು, ಇದನ್ನು ಮಾಡಿಕೊಡು, ಅದು ಮಾಡಿಲ್ಲ, ಇದು ಮಾಡಿಲ್ಲ ಅಂತ ಬಾಬನದು ಜಗಳ ಮಾಡಿದ್ರೆ ಬಾಬಾ ಖುಷಿ ಆಗ್ತಾರ? ಇಲ್ಲ ಅಲ್ವಾ? ಅದಕ್ಕೆ ಇವತ್ತು ಬಾಬಾ ಹೇಳ್ತಿದ್ದಾರೆ, आज सभी बच्चे सम्मुख बैठे हुए और देश विदेश में बैठे हुए चारों उनके बच्चे बहुत खुशी से बाप का और अपना जन्मदिन मनाने की अनेक अनेक बधाइयां मुबारक दे रहे हैं. ಇಂದು ಎಲ್ಲಾ ಮಕ್ಕಳು ಅಂತಂದ್ರೆ ಅಲ್ಲೇ ಡೈಮಂಡ್ ಹಾಲ್ ಅಲ್ಲಿ ಬಾಬನ ಸಮ್ಮುಖದಲ್ಲಿ ಕುತ್ಕೊಂಡಿರೋರು ಇರಬಹುದು, ದೇಶ ವಿದೇಶದಲ್ಲಿ ಸೇವಾ ಕೇಂದ್ರದಲ್ಲಿ ಬಾಬನ ಮಿಲನ ಮಾಡಲಿ ಕುತ್ಕೊಂಡಿರಬಹುದು. 4 ಕಡೆ ಮಕ್ಕಳು ತುಂಬಾ ಖುಷಿಯಿಂದ ತಮ್ಮ ಮತ್ತು ತಂದೆಯ ಜನ್ಮದಿನವನ್ನ ಆಚರಣೆ ಮಾಡಲಿಕ್ಕೆ ತುಂಬಾ ತುಂಬಾ ಶುಭಾಶಯವನ್ನ ಬಾಬನಿಗೆ ಏನ್ ಮಾಡ್ತಿದಾರಂತೆ, ಕೊಡ್ತಾ ಇದ್ದಾರಂತೆ. ಯಾವ ರೀತಿಯಲ್ಲಿ? ಆಂತರಿಕ ಭಾವನೆ. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಅಂತ ಬಿಟ್ಟು ಏನ್ ಮಾಡೋದು, ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡೋದು, ಒಳ್ಳೆ ಫೋಟೋ ಮಾಡೋದು, ಅದು ಯಾರೋ ಕಳಿಸ್ಕೊಟ್ಟಿರುವಂತ ಮೆಸೇಜ್ ಅನ್ನ ಏನ್ ಮಾಡೋದು, ಇನ್ನೊಬ್ಬರಿಗೆ ಫಾರ್ವರ್ಡ್ ಮಾಡೋದು. ಇದು ನಿಜವಾದ ಪ್ರೀತಿನ? ಇಲ್ಲ. ಬಾಬರವರಿಗೆ ಒಂದು 2,000 ರೂಪಾಯಿದು ದೊಡ್ಡದಾಗಿರುವಂತದ್ದು ಗುಲಾಬಿ ಹೂವಿನ ಹಾರ ತಂದು ಹಾಕೋದು, ಮನೆ ಪೂರ್ತಿ ಡೆಕೋರೇಷನ್ ಮಾಡೋದು, ಇದು ಶುಭಾಶಯನ? ಇಲ್ಲ. ಬಾಬಾ ಆಕಾರನು ನಿರಾಕಾರನು? ನಿರಾಕಾರ. ಅವಾಗ ಅವ್ರ ಶುಭಾಶಯವನ್ನು ಯಾವ ರೀತಿ ನಿರೀಕ್ಷೆ ಮಾಡಬಹುದು? ನಿರಾಕಾರ ರೂಪದಲ್ಲಿ ತಾನು ನಿರೀಕ್ಷೆ ಮಾಡ್ತಾರೆ ಅಲ್ವಾ? ಒಬ್ಬ ತಾಯಿ ಇದ್ದಾರೆ ಅಂತ ತಿಳ್ಕೊಳ್ಳಿ. ಒಂದು ಮಗು ತಾಯಿಗೆ ಬಂಗಾರ ತಂದ್ಕೊಡ್ಬೋದು, ಅಥವಾ ಸೀರೆ ತಂದ್ಕೊಡ್ಬೋದು, ಹಣ್ಣುಗಳನ್ನ ತಂದ್ಕೊಡ್ಬೋದು, ಸರಿ. ಆದ್ರೆ ತಾಯಿಗೆ ಇಷ್ಟ ಆಗೋದು ಯಾವುದು? ಪ್ರೀತಿ. ಯಾವ ಪ್ರೀತಿ? ಆಂತರಿಕ ಪ್ರೀತಿ. ಅಮ್ಮ ಅಂತ ಬಿಟ್ಟು ಅಮ್ಮನ ನೋಡಿದ ತಕ್ಷಣದಲ್ಲಿ ಮಡಿಲಲ್ಲಿ ಕುತ್ಕೊಂಡ್ಬಿಟ್ಟು ಗಟ್ಟಿಯಾಗಿ ಅಪ್ಪುಗೆ ಹಾಕೊಳ್ತಾಳಲ್ಲ, ಆ ಮಗುವನ್ನ ನೋಡಿದರೆ ತಾಯಿಗೆ ಬಹಳ ಇಷ್ಟ ಅಲ್ವಾ? ಹಣ್ಣನ್ನು ತಂದು ಕೊಟ್ಬಿಟ್ಟು ಒಂದು 50,000 ರೂಪಾಯಿ ಕೊಡು, ತುಂಬಾ ಕಷ್ಟ ಇದೆ ಅಂತ ಬಿಟ್ಟು ಕೇಳ್ಕೊಂಡು ಹೋದ್ರೆ ಹಿಂಗಿರ್ತದೆ ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ, ನೀವೆಲ್ಲರೂ ಕೂಡ ನಿಜವಾದಂತ ಶಿವರಾತ್ರಿಯನ್ನ ಆಚರಣೆ ಮಾಡಲಿಕ್ಕೆ ಬಂದಿದ್ದೀರಿ. ಆ ಬಾಬಾ ಹೇಳಿರುವಂತ ರೀತಿಯಲ್ಲಿ ವಾಸ್ತವಿಕ ರೂಪದಲ್ಲಿ ಆ ಒಂದು ತುಡಿತ, ಯಾರೊಬ್ರು ನಮಗೆ ಮಾಲೆ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಕೊಟ್ಟಾಗ ಅವ್ರ ಬಗ್ಗೆ ನಾವು ಎಷ್ಟು ಗೌರವ ಕೊಡ್ತೀವಿ, ಪಾಠ ಮಾಡಿರುವಂತ ಟೀಚರ್ಗಳಿಗೆ ಎಷ್ಟು ಗೌರವ ಕೊಡ್ತೀವಿ, ಅಷ್ಟೇ ಪರಮಾತ್ಮನಿಗೆ ಆಂತರ್ಯದಲ್ಲಿ ಗೌರವ, ಪ್ರೀತಿ, ಸ್ನೇಹ, ನನ್ನತನ, ಮಾಲೀಕತನ ಇದೆಯಾ ಅಂತ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಎಲ್ಲರೂ ಹೇಳ್ತಾರೆ ಅಂತ ಹ್ಯಾಪಿ ನ್ಯೂ ಇಯರ್ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಅದು ಹೇಳೋದಲ್ಲೂ ಕೂಡ ಏನಿದೆ, ವ್ಯತ್ಯಾಸ ಇದೆಯಲ್ಲೋ. ಭಾವನೆಗಳಲ್ಲಿ ಉದ್ದೇಶ, ಫಾರ್ಮಾಲಿಟೀಸ್ ಬೇರೆ, ಆದ್ರೆ ಉದ್ದೇಶ ಬೇರೆ, ಆ ಅನುಭವ ಬೇರೆ. ಹಾಗೆ ನೀವು ಬಾಬನಿಗೆ ಯಾವ ರೀತಿಯಲ್ಲಿ ಶುಭಾಶಯ ಅಂತ ಹೇಳ್ತಿದ್ದೀರಿ? ಶುಭ ಆಶಯ. ಬಾಬಾ, ನಿನ್ಗೇನು ಅವಶ್ಯಕತೆ ಇತ್ತು? ಪರಮಧಾಮದಲ್ಲಿ ಆರಾಮಾಗಿದೆಯಲ್ಲ ನೀನು, ಅದು ನಮಗೋಸ್ಕರ ಕೆಳಗಡೆ ಬಂದ್ಬಿಟ್ಟು ಇಷ್ಟೆಲ್ಲ ಹಗಲು ರಾತ್ರಿ ಪರಿಶ್ರಮ ಪಡ್ತಾ ಇದೆಯಲ್ಲ, ಅದಕ್ಕಾಗಿ ಬಾಬಾ ಎಸ್, ಬೇರೆ ದಿನ ನಿಮ್ಮನ್ನು ನಾನು ಸರಿಯಾಗಿ ನೋಡ್ಲಿಕ್ಕೆ ಆಗದೆ ಇರಬಹುದು, ಮಾತಾಡ್ಲಿಕ್ಕೆ ಆಗದೆ ಇರಬಹುದು, ಲೌಕಿಕ ಕೆಲಸ ಕಾರ್ಯಗಳು ನಾವೇನಾಗಿರ್ತೀವಿ, ಬ್ಯೂಸಿ ಆಗಿರ್ತೀವಿ, ಸಮಯ ಸಿಗೋದಿಲ್ಲ. ಅದೇ ಇವತ್ತು ಒಂದು ದಿವಸ ಶಿವರಾತ್ರಿ, ಬಾಬಾ ಥ್ಯಾಂಕ್ ಯು, ಹೃದಯ ತುಂಬಿದ
ಹೃದಯ ಅಂತರಾಳದಿಂದ ಒಳಗಡೆಯಿಂದ ಮನಸ್ಪೂರ್ವಕವಾಗಿ ಏನ್ ಮಾಡಬೇಕು ಬರಬೇಕು. ಕೆಲವೊಬ್ಬರ ಮನೆಗೆ ನಾವು ಕೆಲವೊಂದು ಕಾರ್ಯಕ್ರಮಕ್ಕೆ ಹೋಗ್ತೀವಿ ನೋಡಿ ಅಲ್ವಾ, ಅವ್ರ ಮನೇಲಿ ಮದುವೆ ಆದಾಗ ಬೇರೆ ದಿನ ಅಂತ ಹೋಗ್ಲಿಕ್ಕೆ ಆಗಲ್ಲಪ್ಪ, ಆ ದಿನ ಆದ್ರೂ ಹೋಗೋಣ ಅಂತ. ಹಾಗೆ ತಂದೆ ಮತ್ತು ಮಕ್ಕಳ ಇವತ್ತು ಬರ್ತಡೆ, ಅದಕ್ಕೆ ಬಾಬಾ ಹೇಳ್ತಾರೆ ಯಾವ ರೀತಿ ನಿಮ್ಮ ಭಾವನೆ ಇರುತ್ತೋ ಅದೇ ರೀತಿ ಬಾಬನಿಂದನೂ ಕೂಡ ಏನಿರ್ತದೆ ಅದೇ ರೀತಿ रिटर्न ಹೇಳುವಂಥದ್ದು ಇರುತ್ತೆ. आप सम्मुख बैठे हो और दूर दूर से साइंस के साधनों द्वारा सभी बच्चे खुशी खुशी से दिल की मुबारक दे रहे हैं. ನೋಡಿ ಇಲ್ಲಿ ಬಾಬಾ ಮುಖ್ಯ ಪಾಯಿಂಟಿಗೆ ಬಂತು. ಏನಂದ್ರು, ನೀವು ಸಮ್ಮುಖದಲ್ಲಿ ಕೂತ್ಕೊಂಡಿದ್ದೀರಿ, ದೂರ ದೂರದಲ್ಲಿ ಬೇರೆ ಬೇರೆಯವರು ಸೈನ್ಸಿನ ಸಾಧನ ಟಿವಿಯ ಮಾಧ್ಯಮದ ಮೂಲಕ ಮೊಬೈಲ್ ಮೂಲಕ ಏನ್ ಮಾಡ್ತಿದ್ದಾರೆ, ಖುಷಿ ಖುಷಿಯಿಂದ ಹೃದಯದ ಒಂದು ಶುಭಾಶಯವನ್ನ ಏನ್ ಮಾಡ್ತಿದ್ದಾರೆ ಕೊಡ್ತಿದಾರಂತೆ. ಯಾವ್ದಿಂದ ಕೊಡ್ತಿದಾರಂತೆ? ವಿಜ್ಞಾನದ ಸಾಧನದಿಂದ ಬಾಬನ ಮಿಲನನೂ ಮಾಡ್ತಾ ಇದ್ದಾರೆ ಮತ್ತು ವಿಜ್ಞಾನದ ಸಾಧನದಿಂದ ಖುಷಿ ಖುಷಿಯಿಂದ ಹೃದಯದ ಶುಭಾಶಯವನ್ನ ಕೊಡ್ತಾ ಇದ್ದಾರೆ. ಬಾಬನಿಗೆ ಯಾವ್ದು ಇಷ್ಟ? ನಿರಾಕಾರ. ವಿಜ್ಞಾನದ ಸಾಧನದಿಂದ ಕೊಡೋದು ಇಷ್ಟನೋ ಮನಸ್ಸಿನಿಂದ ಕೊಡೋದು ಇಷ್ಟನೋ? ಮನಸ್ಸಿನಿಂದ. ಅಲ್ವಾ? ಆದ್ರೆ ಆತ್ಮೀಯರೇ, ಇವತ್ತು ಪ್ರಪಂಚದಲ್ಲಿ ಹಿಂಗಾಗಿದೆ. ಎಲ್ಲ ಸ್ಥೂಲ ಇದೆ ಅಲ್ವಾ. ತಂದೆ ತಾಯಿಗಳಿಗೆ ಮಕ್ಕಳ ಬಗ್ಗೆ ಗೌರವ ಇರ್ಬೋದು, ಇಲ್ಲದೆ ಇರ್ಬೋದು. ಮಕ್ಕಳಿಗೆ ತಂದೆ ತಾಯಿಗಳ ಬಗ್ಗೆ ಗೌರವ ಇಲ್ಲದೆ ಇರ್ಬೋದು, ಓಕೆನಾ. ಆದರೆ ತೋರಿಕೆಗೆ ಮಾತ್ರ ತುಂಬಾ ಏನ್ ಮಾಡ್ತಿರ್ತಾರೆ, ನಮಗೆ ಪ್ರೀತಿ ಇದೆ ಅಂತ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ. ಅದಕ್ಕೆ ಖುಷಿ ಖುಷಿಯಿಂದ ಎಲ್ಲರೂ ಶುಭಾಶಯವನ್ನು ಕೊಡ್ತಾ ಇದ್ದಾರಂತೆ. आप सभी जो भी यहाँ आए हैं वह बाप का जन्मदिन मनाने आए हैं. ಇವತ್ತು ನೀವೆಲ್ಲ ಇಲ್ಲೇನು ಬಂದಿದ್ದೀರಿ, ಯಾಕೆ ಬಂದಿದ್ದೀರಿ? ತಂದೆಯ ಜನ್ಮದಿನವನ್ನ ಆಚರಣೆ ಮಾಡಲಿಕ್ಕೆ ಬಂದಿದ್ದೀರಿ. ವಾ ಅಪನಾ ಭಿ ಮನಾನೆ ಆಯೇ ಹೇ. ತಂದೆ ಜನ್ಮದಿನ ಮಾತ್ರ ಆಚರಣೆ ಮಾಡ್ಲಿಕ್ಕೆ ಬಂದಿದ್ದೀರೋ ಅಥವಾ ತಮ್ಮ ಜನ್ಮದಿನ ಆಚರಣೆ ಮಾಡ್ಲಿಕ್ಕೆ ಬಂದಿದ್ದೀರೋ? ಯಾಕೆ ಬಂದಿದ್ದೀರಿ? ತಂದೆ ಜನ್ಮದಿನ ಆಚರಣೆ ಮಾತ್ರ ಮಾಡ್ಲಿಕ್ಕೆ ಬಂದಿದ್ದೀರೋ, ಮಕ್ಕಳ ಜನ್ಮದಿನ ನಿಮ್ದು ಆಚರಣೆ ಮಾಡ್ಲಿಕ್ಕೆ ಬಂದಿದ್ದೀರೋ? ಸರಿ, ನೀವು ನಿಮ್ದು ಜನ್ಮದಿನ ಆಚರಣೆ ಮಾಡ್ತಿದ್ದೀರಿ ಅಂತಂದ್ರೆ ಏನರ್ಥ? ತಂದೆ ಜನ್ಮದಿನ ಸರಿ, ಭಗವಂತ ಸರ್ವಶಕ್ತಿವಂತ, ಓಕೆ. ನಮ್ಮ ಜನ್ಮದಿನ ಆಚರಣೆ ಮಾಡೋದು ಅಂತಂದ್ರೆ ಏನು? ನಾವು ಆತ್ಮ ಅಂತ ತಿಳ್ಕೊಂಡು ಆತ್ಮ ಅಂತ ತಿಳ್ಕೊಂಡು ಅರಿವಿರ್ಲಿಲ್ಲ ಅಲ್ವಾ, ಸೊ ಅದು ತಿಳ್ಕೊಂಡಂತ ದಿನ ನಮ್ದು. ಸರಿ, ಆ ದಿನ ಹೆಂಗ ಆಚರಣೆ ಮಾಡ್ತೀರಿ? ಹೇಳಿ ಜಯಂತಿ ಅಕ್ಕ. ಬಾಬಾ ನಮ್ಮನ್ನ ಆಯ್ಕೆ ಮಾಡ್ಕೊಂಡಿರೋದು ಆ ದಿನ ಯೋಗ ಮಾಡ್ಬೇಕು, ಪುರುಷಾರ್ಥ ಜಾಸ್ತಿ ಮಾಡೋದು, ಪ್ರತಿದಿನ ಮಾಡ್ಬೇಕು, ಅದು ವಿಶೇಷವಾಗಿ ಮಾಡೋದು. ಅಲ್ಲ, ಆ ದಿನ ಸಪ್ತಗುಣಗಳನ್ನ ವಿಶ್ವಕ್ಕೆ ಕೊಡೋದಿಕ್ಕೆ ನಿಮಿತ್ತ ಆಗೋದು ಬಾಬನ್ ಮುಖಾಂತರ. ಆಮೇಲೆ ಸ್ಪೆಷಲ್ ಏನಿರ್ತದ ಆ ದಿನ? ಇದೆಲ್ಲ ನಾವು ನಾರ್ಮಲಿ ಮಾಡ್ತೀವಿ, ಯೋಗ ಮಾಡೋದು, ವಿಶ್ವಕ್ಕೆ ಕಿರಣ ಕೊಡೋದು, ಇದು ನಾರ್ಮಲ್. ನೋಡಿ, ಇವಾಗ ಲೌಕಿಕದಲ್ಲೂ ಕೂಡ ಬರ್ತಡೇ ದಿನ ಸ್ಪೆಷಲ್ ಇರ್ತದಲ್ವಾ, ಆ ಮಗುಗೆ ಯಾರು ನಿಂದನೆ ಮಾಡೋದಿಲ್ಲ. ಸ್ಪೆಷಲ್ ಹೊಸ ಬಟ್ಟೆ ಹಾಕಿಡ್ತಾರೆ, ಕೈ ಕಟ್ ಮಾಡಿರ್ತಾರೆ. ಬೇರೆ ದಿನಕ್ಕಿಂತ ಆ ದಿನ ಏನಿರ್ತದೆ? ಸ್ಪೆಷಲ್, ವಿಶೇಷ. ಆಹಾರದಲ್ಲಿ ಇರ್ಬೋದು, ಡ್ರೆಸ್ ಅಲ್ಲಿ ಇರ್ಬೋದು, ಶಾರೀರಿಕವಾಗಿ ನಾವು ನೋಡಿದಾಗ ಆ ದಿನ ಬರ್ತಡೇ ಅಂತಂದ್ರೆ ಅವ್ರು ಯಾರನ್ನು ಕೂಡ ಏನ್ ಮಾಡೋದಿಲ್ಲ, ಯಾರು ನಿಂದನೆ ಮಾಡೋದಿಲ್ಲ. ಎಲ್ಲರಿಗೂ ಅವ್ರು ಚಾಕ್ಲೇಟ್ ಅನ್ನ ಕೊಡ್ತಾ ಇರ್ತಾರೆ ಅಥವಾ ತಿಂಡಿಯನ್ನ ಕೊಡ್ತಿರ್ತಾರೆ. ಆ ಮಗುಗೆ ಎಲ್ಲರೂ ಕೂಡ ಏನ್ ಮಾಡ್ತಾ ಇರ್ತಾರೆ, ಮುದ್ದು ಮಾಡ್ತಾ ಇರ್ತಾರೆ, ಪ್ರೀತಿ ಮಾಡ್ತಾ ಇರ್ತಾರೆ ಅಲ್ವಾ. ಹಾಗಿದ್ರೆ ಇಲ್ಲಿ ಏನು ಸ್ಪೆಷಾಲಿಟಿ? ಬ್ರಾಹ್ಮಣ ಜನ್ಮವನ್ನ ತಳ್ಕೊಂಡ ದಿನ. ಸರಸ್ವತಿ ಅಕ್ಕ ಹೇಳಿ, ಏನ್ ಹೇಳ್ತಿದ್ದೀರಾ? ಆ ದಿನ ಉಪವಾಸ ಮತ್ತು ಜಾಗರಣೆ ಮಾಡ್ತಾರೆ, ನಾವು ತಂದೆಯ ನೆನಪಿನಲ್ಲಿ ಇರ್ತೀವಿ. ತಂದೆ ನೆನಪಿನಲ್ಲಿ ಇರ್ತೀರಾ? ಹಾಗೆ ಬೇರೆ ದಿನ ನೆನಪಿನಲ್ಲಿ ಇರೋದಿಲ್ವಾ? ಅಂದ್ರೆ ಆ ದಿನ ಇನ್ನು ಹೆಚ್ಚಿನ ಜನ್ಮದಿನ ಇರೋದ್ರಿಂದ. ಸರಿ. ಆಮೇಲೆ ಮತ್ತೆ ಯಾರು ಹೇಳ್ತೀರಿ? ನಾಗಣ್ಣ. ನಾವು ಬಾಬು ಅವರ ದಿನಾಚರಣೆ ಮಾಡ್ತೀವಿ.
ಹಾ ಬಾಬಾ ಮಕ್ಕಳ ದಿನ ಆಚರಣೆ ಮಾಡ್ತಾರೆ. ಸರಿ. ಉಡುಗೊರೆಗಳನ್ನ ಕೊಡ್ತೀವಿ ಮತ್ತು ಉಡುಗೊರೆಗಳನ್ನ ಸ್ವೀಕಾರ ಮಾಡ್ತೀವಿ. ಸ್ವೀಕಾರ ಮಾಡ್ತೀನಿ. ಸರಿ, ಓಕೆ. ಇವಾಗ ನೋಡಿ, ಮಗುವಿನ ಜನ್ಮದಿನಾಚರಣೆ ಇದ್ದಾಗ ಬಂದ್ಬಿಟ್ಟು ಹೇಳ್ತಾರೆ ಏನಂತ, ಈ ವರ್ಷ ನಿಮ್ಮ ಮಗು ಎಷ್ಟನೇ ಕ್ಲಾಸ್ ರೀ, ಎಷ್ಟು ದೊಡ್ಡವರಾಗಿದ್ದಾರೆ, ಕಾಲೇಜಾ, ಡಿಗ್ರಿನಾ, ಜಾಬಿಗೆ ಸೇರಿದರೆ ಜಾಬಿಗೆ ಹೋಗ್ತಾ ಇದ್ದಾರಾ, ಅಥವಾ ಮದುವೆ ಆಗಿದ್ದಿದ್ರೆ ಓಕೆ ಮಕ್ಕಳಾಗಿದ್ದಾರಾ ಅಂತೇಳ್ಬಿಟ್ಟು ಆ ಸಮಯದ ಮಗುವಿನ ಸ್ಟೇಟಸ್ ಇದೆಯಲ್ಲ, ಲೇವಲ್ ಅದೇನಿದೆ ಬಂದಂಥವ್ರಿಗೆ ಏನಾಗತ್ತೆ ಗೊತ್ತಾಗತ್ತೆ. ಹೌದಾ? Okay. ಇಲ್ಲಿ ಈ ಜನ್ಮದಿನದಿಂದ ನಾವು ನೋಡ್ಕೊಳ್ಬೇಕಾಗಿರೋದೇನು, ನಾವೇನ್ ಚೆಕ್ ಮಾಡ್ಕೊಳ್ಬೇಕು, ನೀವು ಬಾಬನ ಮಗು ಆಗ್ಬಿಟ್ಟು ಎಷ್ಟು ವರ್ಷ ಆಯ್ತು ಅದನ್ನು ಚೆಕ್ ಮಾಡ್ಕೊಳ್ಳಿ. ಜೊತೆಗೆ ಅಲ್ಲಿಂದ ಇಲ್ಲಿಯವರೆಗೆ ಪ್ರತಿದಿನ ನನ್ನ ಪೋಸ್ಟ್ ಈಶ್ವರಿಯ ಯಜ್ಞದಲ್ಲಿ, ಈಶ್ವರಿಯ ಸೇವೆಯಲ್ಲಿ ಇಂಪ್ರೂವ್ಮೆಂಟ್ಸ್ ಆಗಿದ್ಯಾ ಅಂತ ಏನ್ ಮಾಡ್ಕೊಳ್ಬೇಕು, ಚೆಕ್ ಮಾಡ್ಕೊಳ್ಳಿ. ಬೇರೆ ಬೇರೆ ಹಂತಕ್ಕೆ ನಾನು ಹೋಗಿದ್ದೇನಾ, ಬಾಬನನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದಾರಾ. ಮೊದಲು ನಾನು ಧನ ಸೇವೆ ಮಾಡಿರ್ಬೋದು, ತನುವಿನ ಸೇವೆ, ವಾಚಾ ಸೇವೆ, ಮನ್ಸಾ ಸೇವೆ. ಅಂದ್ರೆ ಪ್ರತಿ ವರ್ಷ ಬಾಬಾ ನಮ್ಗೆ ಹೊಸ ಜನ್ಮ ಕೊಡ್ತಾ ಇದ್ದಾರೆ ಅಂತಂದ್ರೆ ಏನರ್ಥ, ಏನರ್ಥ? ಶಿವರಾತ್ರಿಯ ಎಲ್ಲಾ ಜನ್ಮ ಒಂದೇ ರೀತಿನ ಬೇರೆ ಬೇರೆ ಇರುತ್ತೋ? ಬೇರೆ ಬೇರೆ. ಬೇರೆ ಬೇರೆ ಪೋಸ್ಟ್ ಜಾಸ್ತಿ. ಹಾ, ಪೋಸ್ಟ್ ಬೇರೆ ಬೇರೆ ಇರುತ್ತೆ ಅಲ್ವಾ? ಪೋಸ್ಟ್ ಬೇರೆ ಬೇರೆ ಇದ್ದಾಗ ನನಗೆ ಕೊಟ್ಟಿರುವಂತ ಪೋಸ್ಟ್ ಅನ್ನ ನಾನು ಸರಿಯಾಗಿ ನಿರ್ವಹಿಸಿದ್ದೇನಾ ಅಂತೇಳ್ಬಿಟ್ಟು ನಾವೇನ್ ಮಾಡ್ಬೇಕು, ಚೆಕ್ ಮಾಡ್ಬೇಕು. ಸರಿ, ಒಂದು ವೇಳೆ ಲಾಸ್ಟ್ ಇಯರ್ ಬಾಬಾ ನಿಮ್ಗೆ ಏನ್ ಪೋಸ್ಟ್ ಅನ್ನ ಕೊಟ್ಟಿದ್ರು ಅದನ್ನ ಸರಿಯಾಗಿ ನೀವು ನಿರ್ವಹಣೆ ಮಾಡಿದ್ರೆ ಏನಾಗ್ತದೆ, ಇಂಪ್ರೂವ್ಮೆಂಟ್ ಆಗುತ್ತೆ. ಹೊಸ ಮುಂದಿನ post. ಈ ಬರ್ತಡೆಗೆ ನಿಮ್ಗೆ ನೆಕ್ಸ್ಟ್ ಒಂದು ಸರ್ಟಿಫಿಕೇಟ್ ಸಿಕ್ಕಿದಿರ್ತದೆ. ಯಾವುದು ಯಾವುದು? ನೆಕ್ಸ್ಟ್ ಪೋಸ್ಟ್ ಇಂದು ನೀವು ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಅಂತ ತಿಳ್ಕೊಳ್ಳಿ. ಅವಾಗ ಏನಾಗ್ತದೆ, ಅದರಲ್ಲೇ ಇರ್ತೀವಿ. ಅಲ್ಲೇ ಇರ್ತೀರಿ, ಇಲ್ಲ ಅಂದ್ರೆ ಕೆಳಗಡೆ ಹೋಗ್ತೀರಾ ಅಲ್ವಾ? ಇವಾಗ ಲಾಸ್ಟ್ ಬರ್ತಡೆಯಲ್ಲಿ ನಿಮಗೆ ತಂದೆ ಸೈಕಲ್ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಸರಿ, ನೀವು ಸೈಕಲ್ ಅನ್ನು ಸರಿಯಾಗಿ ಉಪಯೋಗ ಮಾಡಿದೀರಾ, ಮೇಂಟೆನೆನ್ಸ್ ಮಾಡಿದೀರಾ, ಅವಾಗ ಈ ಬರ್ತಡೆಗೆ ಏನ್ ಮಾಡ್ತಾರೆ, ಬೈಕ್ ಕೊಡ್ತಾರೆ. ಕೊಡ್ತಾ ಇರ್ತಾನೆ. ಓಕೆ, ಲಾಸ್ಟ್ ಟೈಮ್ ಕೊಟ್ಟಿರುವಂತ ಸೈಕಲ್ ಹಾಗೇ ಮೂಲೆಯಲ್ಲಿ ಇಟ್ಬಿಟ್ಟಿದ್ದೀರಾ, ಸರಿಯಾಗಿ ಉಪಯೋಗನೇ ಮಾಡ್ತಾ ಇಲ್ಲ, ಆವಾಗ ಬೈಕ್ ಕೊಡ್ತಾರೋ ಕೊಡಲ್ವೋ? ಕೊಡಲ್ಲ. ಅಲ್ವಾ? ಲಾಸ್ಟ್ ಬರ್ತಡೆಗೆ ನಿಮ್ಗೆ ಮೊಬೈಲ್ ಕೊಡ್ಸಿದ್ದಾರೆ, ನೀವು ಕರೆಕ್ಟಾಗಿ ಉಪಯೋಗ ಮಾಡಿದ್ರೆ ಅವಾಗ ಏನ್ ಮಾಡ್ತಾರೆ, ಈ ಬರ್ತಡೆಗೆ ಏನ್ ಕೊಡ್ತಾರೆ, ಲ್ಯಾಪ್ಟಾಪ್ ಕೊಡ್ತಾರೆ. ಹೌದು ತಾನೆ? ಸರಿಯಾಗಿ ನಿರ್ವಹಣೆ. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಆ ದಿವಸ ಮಕ್ಳು ಹೇಳ್ತಿದ್ದಾರೆ ಶುಭಾಶಯ ಅಂತ. ಯಾಕೆ? ಬಾಬಾ ನಮಗೂ ಕೂಡ ಏನ್ ಮಾಡೋ, ನೆಕ್ಸ್ಟ್ ಪ್ರಮೋಷನ್ ಗಿಫ್ಟ್ ಅನ್ನ ಕೊಡು ಅಂತ. ಹಾಗಾದ್ರೆ ಕೇಳಿದವ್ರಿಗೆಲ್ಲ ಗಿಫ್ಟ್ ಸಿಕ್ಬಿಡತ್ತಾ? ಇಲ್ಲ ತಾನೆ. ಹೋದ ಬರ್ತಡೆಯಲ್ಲಿ ಬಾಬಾ ನಿಮ್ಗೆ ಏನ್ ಜವಾಬ್ದಾರಿಯನ್ನು ಕೊಟ್ಟಿದ್ರು ಅದನ್ನು ಸರಿಯಾಗಿ ನಿರ್ವಹಣೆ ಮಾಡಿದ್ರೆ ಮಾತ್ರ ನಿಮ್ಗೇನ್ ಸಿಗ್ತದೆ, ಗಿಫ್ಟ್. ಪ್ರಮೋಷನ್ ಇನ್ಕ್ರಿಮೆಂಟ್ ಸಿಗ್ತದೆ. ಯಾವ್ದಲ್ಲಿ ಈಶ್ವರ್ಯ ಸೇವೆ, ಸೇವೆಯಲ್ಲಿ ಇರ್ಬೋದು, ಪುರುಷಾರ್ಥದಲ್ಲಿ ಇರ್ಬೋದು, ಆಸ್ತಿಯಲ್ಲಿ ಇರ್ಬೋದು, ಇನ್ಕ್ರಿಮೆಂಟ್ ಅಲ್ಲಿ ಇರ್ಬೋದು, ಅಥವಾ ಯೋಗದ ವಿಧಿವಿಧಾನದಲ್ಲಿ ಇರ್ಬೋದು. ಇದೆಲ್ಲದಲ್ಲೂ ಕೂಡ ನಿಮ್ಗೆ ಏನ್ ಸಿಗ್ತದೆ, ಪ್ರಮೋಷನ್. ಹೊಸದು ಸಿಗ್ತಾ ಇರ್ತದೆ. ಮೊದ್ಲು ಆತ್ಮೀಯರು ಏನಾಗ್ತಿತ್ತು, ಶಿವರಾತ್ರಿ ಅಂತಂದ್ರೆ ಶಿವರಾತ್ರಿ ಮುರಳಿ ವರ್ಷಕ್ಕೆ ಒಂದ್ಸಲ ಸಿಕ್ತಿತ್ತು ನಮ್ಗೆ. ಹೌದಾ? ಈಗ ಎಷ್ಟು ಸಿಗತ್ತೆ ಶಿವರಾತ್ರಿ ಮುರಳಿ ಒಂದು ವರ್ಷಕ್ಕೆ? 6 ಸಲ 6 ಸಲ ಮಿಲನ ಮಾಡ್ತೀವಲ್ಲ ನಾವು, ಬಾಬನ್ ಮಿಲನ. 6 ಸಲ ಅಂತಂದ್ರೆ ನೋಡಿ, ಒಂದು ಸೀಸನ್ ಅಂತಂದ್ರೆ ಸುಮಾರು 8 ರಿಂದ 10 ಮಿಲನ ಆಗತ್ತೆ. ಹೌದಾ? ಪ್ರತಿ ಭಾನುವಾರ ಅಂತಂದೇನು 2.5 ತಿಂಗಳಿಗೆ ಒಂದು ಇಯರ್ ಏನಾಗತ್ತೆ, ಮುಗಿಯತ್ತೆ. ಹೌದಾ? ಅವಾಗ ಏನಾಗತ್ತೆ, ಒಂದು ವರ್ಷಕ್ಕೆ 5 ರಿಂದ 6 ಸಲ ನಿಮ್ಗೆ ಏನಾಗ್ತದೆ,
ಶಿವರಾತ್ರಿ ಶಿವರಾತ್ರಿ ಮುಳ್ಳಿ ಸಿಕ್ತು. ಅವಾಗ 1 ವರ್ಷ ಕಾಯ್ಬೇಕಿತ್ತು ಇನ್ಕ್ರಿಮೆಂಟ್ಗೆ. ಇವಾಗ 2.5 ತಿಂಗಳಿಗೆ ಏನಾಗ್ಬಿಡುತ್ತೆ, ನೆಕ್ಸ್ಟ್ ಇನ್ಕ್ರಿಮೆಂಟ್ ಪ್ರಮೋಷನ್ ಪೋಸ್ಟ್ ಸಿಕ್ಬಿಡ್ತದೆ. ಆವಾಗ ನನಗೆ ಪೋಸ್ಟ್ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಟೈಮ್ ಇರೋದೆಷ್ಟು, 2.5 ತಿಂಗಳು. ನೆಕ್ಸ್ಟ್ ಪೋಸ್ಟಿಗೆ ನೀವೇನಾಗಿರ್ಬೇಕು, ರೆಡಿ ಆಗಿ. ಅದಕ್ಕಾಗಿ ನೋಡಿ ಎಷ್ಟೋ ಮೂಲ್ಯಗಳಲ್ಲಿ ಬಾಬಾ ಹೇಳ್ತಾರೆ, ಬಚ್ಚೆ ಶಿವರಾತ್ರಿ ತಕ್ ಮೈ ಹೋಮ್ವರ್ಕ್ ದೇ ರಹಾ ಹೂ, ಶಿವರಾತ್ರಿ ತಕ್ ಕಂಪ್ಲೀಟ್ ಕರ್ನಾ ಹೇಳ್ತಾರೆ ತಾನೆ ಬಾಬಾ. ಹೋಮ್ವರ್ಕ್ ಕೊಟ್ಟಿದ್ದೇನೆ, ಶಿವರಾತ್ರಿವರೆಗೆ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾರೆ. ಅಂತಂದ್ರೆ ಹೇಗೆ ಸ್ಕೂಲಲ್ಲಿ ಒಂದೇ ಕ್ಲಾಸಿನ ಇನ್ನೊಂದು ಕ್ಲಾಸಿಗೆ ಏನ್ ಕೊಡ್ತಾರೆ, ಪ್ರಮೋಷನ್ ಅಲ್ವಾ. ರಿಸಲ್ಟ್ಸ್ ಕೊಡುವಂತ ದಿನ ಏನಾಗ್ತದೆ, ಟೀಚರ್ ಹೇಳ್ತಾರೆ ತಾನೆ ಏನಂತ, ನೀವು ಮುಂದಿನ ಕ್ಲಾಸಿಗೆ ಏನು ಆಗ್ಬೋದು, ತೇರ್ಗಡೆ ಆಗ್ಬೋದು. ಏಪ್ರಿಲ್ 10 ಆ ದಿವಸ ಏನು, ರಿಸಲ್ಟ್ ರಿಸಲ್ಟ್ ಡೇ. ಅದು ವರ್ಷಕ್ಕೆ ಎಷ್ಟು ಸಲ ಬರ್ತದೆ, ಒಂದೇ ಸಲ ಬರ್ತದೆ ತಾನೆ. ಯಾರು ಫೇಲ್ ಆಗಿರ್ತಾರೋ ಅವ್ರಿಗೆ ಶುಭಾಶಯ ಅಂತ ಹೇಳ್ತಾರ, ಇಲ್ಲ. ಮಕ್ಳಿಗೂ ಕೂಡ ಖುಷಿ ಇರ್ತದೆ, ನನಗೆ ಎಷ್ಟು ಮಾರ್ಕ್ಸ್ ಬಿದ್ದಿದೆ, ನನಗೆ ಎಷ್ಟು ಮಾರ್ಕ್ಸ್ ಬಿದ್ದಿದೆ ಅಂತ ಅಲ್ವಾ. ಯಾರ ಮಾರ್ಕ್ಸ್ ಚೆನ್ನಾಗಿ ತಗೊಂಡಿದ್ದಾರೆ ಅವ್ರಿಗೆ ಏನಾಗಿರ್ತದೆ, ಖುಷಿ ಇರ್ತದೆ. ನೆಕ್ಸ್ಟ್ ಕ್ಲಾಸ್ಗೆ ನಾವು ಹೋಗ್ತೀವಿ. ಕೆಲವೊಂದ್ಸಲ ಏನಾಗ್ತದೆ, ನೆಕ್ಸ್ಟ್ ಕ್ಲಾಸ್ ಜೊತೆಗೆ ಸ್ಕೂಲು ಕೂಡ ಏನ್ ಮಾಡ್ಬೇಕಾಗ್ತದೆ, ಚೇಂಜ್ SSLC ಮುಗೀತು, ಅವಾಗ ಕಾಲೇಜ್ ಅದೇ ಕಾಲೇಜಲ್ಲಿ ನಾವು ಅಲ್ಲೇ ಅಡ್ಮಿಷನ್ ಆದ್ರೂ ಕೂಡ ಅಲ್ಲಿ ಇದೇನಾಗುತ್ತೆ, ಟೀಚರ್ಗಳೆಲ್ಲ ಏನಾಗ್ತಾರೆ, ಚೇಂಜ್ ಆಗ್ತಾರೆ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಮಕ್ಕಳೇ ಇದನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಏನಂತ, ಬಾಬಾ ಮತ್ತು ನಿಮ್ಮ ನಡುವಿನ ಸಂಬಂಧ, ಆ ಲೇವಲ್ ಪ್ರತಿ ಶಿವರಾತ್ರಿಯಲ್ಲಿ ಏನಾಗಿದೆ, ಚೇಂಜ್ ಆಗ್ತಾ ಇದೆಯಾ. क्योंकि यह जयंती विचित्र जयंती है. क्यों विचित्र है, ಈ ಜಯಂತಿ ವಿಚಿತ್ರ ಅಂತ ಯಾಕೆ, ತಂದೆ ಮಕ್ಕಳದಿಬ್ಬರದು ಒಂದೇ ದಿನ ಬರ್ತಡೇ ಬರುತ್ತೆ. ಲೌಕಿಕದಲ್ಲಿ ತಂದೆ ಮತ್ತು ಮಕ್ಕಳು ಇಬ್ರು ಕೂಡ ಒಂದೇ ದಿನ ಜನ್ಮ ಪಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಮಾತ್ರ ಜನ್ಮ ಪಡ್ಕೊಳ್ತಾರೆ. ಇನ್ನೊಂದು ವಿಚಿತ್ರ ಏನಿರ್ಬೋದು ಹೇಳಿ ನೋಡೋಣ. ಇಬ್ಬರದು ನಿರಾಕಾರ. ಅಲ್ಲಿ ಏನಾಗ್ತದೆ, ಚಿತ್ರ ಅಂತಂದ್ರೆ ಶರೀರದ ಜನ್ಮ ಆಗ್ತದೆ ಅಲ್ವಾ. ಇಲ್ಲಿ ಶರೀರ ಇಲ್ಲ, ನಿರಾಕಾರ, ಚಿತ್ರ ಇಲ್ಲ. ಯಾವ ಜನ್ಮದ ಬಗ್ಗೆ ನಾವು ಮಾತಾಡ್ತಿದೀವಿ ಅದಕ್ಕೇನಿಲ್ಲ, ವಿಚಿತ್ರ, ಚಿತ್ರ ಇಲ್ಲ. ಅಲ್ಲಿ ಚಿತ್ರ ಇಲ್ಲದೇ ಇರುವಂತ ಶಕ್ತಿಯ ಜನ್ಮ ಆಗಿದೆ. बाप और बच्चों की साथ साथ है, सारे कल्प में ऐसी जयंती होती ही नहीं है. ಪೂರ್ತಿ ಕಲ್ಪದಲ್ಲಿ ತಂದೆ ಮತ್ತು ಮಕ್ಕಳ ಜಯಂತಿ ಏನಾಗೋದಿಲ್ಲ, ಒಂದೇ ಬಾರಿ ಆಗಲ್ಲ, ಇರೋದಿಲ್ಲ. ಓಕೆ, ಇವಾಗ ಮಕ್ಕಳಿಗೆ ತಂದೆ ಜನ್ಮ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಸದಾಕಾಲ ತಂದೆ ತಾಯಿಗಳು ಏನು ಇಷ್ಟಪಡ್ತಾರೆ, ಮಕ್ಕಳ ಅಭಿವೃದ್ಧಿ, ಅಭ್ಯುದಯ. ಅವ್ರು ಸದಾಕಾಲ ಏನಾಗಿರಬೇಕು, ಶ್ರೀಮಂತರಾಗಿ ಇರಬೇಕು. ತಮ್ಮ ಕಾಲ ಮೇಲೆ ತಾವು ಇಟ್ಕೊಳ್ಬೇಕು, ತಮ್ಮ ಸಂಸಾರವನ್ನ ನಡೆಸ್ಬೇಕು, ಬೇರೆಯವ್ರಿಗೂ ದಾನ ಧರ್ಮ ಮಾಡಬೇಕು, ಮತ್ತು ನನ್ನ ಮಕ್ಕಳ ಹೆಸರು ಸಮಾಜದಲ್ಲಿ ಹೆಸರುವಾಸಿ ಆಗ್ಬೇಕು. ಆ ಮೂಲಕ ತಂದೆಯ ಹೆಸರು ಕೂಡ ಏನಾಗ್ಬೇಕು, ಪ್ರಸಿದ್ಧಿ ಆಗ್ಬೇಕು. ತಂದೆ ತಾಯಿಗಳು ಏನು ಇಷ್ಟಪಡ್ತಾರೆ ಅಂತಂದ್ರೆ, ಮಕ್ಕಳ ಕಾರಣದಿಂದ ತಂದೆಗೆ ಹೆಸರು ಬರ್ಬೇಕು ಅಂತ. ಅಂದ್ರೆ ಮಕ್ಕಳು ಒಳ್ಳೆ ಕೆಲಸವನ್ನ ಮಾಡಿದ್ರೆ ಏನಾಗ್ತದೆ, ನೋಡ್ರಿ ಇವ್ರು ಇಂಥವ್ರ ತಂದೆ ಅಂತ ಹೇಳ್ತಾರೆ ಅಲ್ವಾ. ಐಶ್ವರ್ಯ ರೈಗೆ ಏನ್ ಹೇಳ್ತಾರೆ, ಐಶ್ವರ್ಯ ರೈ ಒಂದು ಫಿಲ್ಮ್ ಆಕ್ಟರ್ ತಾನೆ. ಅವರನ್ನ ಪ್ರಪಂಚದ ಹೇಗೆ ಗುರುತಿಸ್ತಾರೆ, ಮಿಸ್ ಇಂಡಿಯಾ. ಅಮಿತಾಬ್ ಬಚ್ಚನ್ ಅವ್ರ ಸೊಸೆ ಅಂತ ಹೇಳ್ತಾರೆ ಅಲ್ವಾ. ಅಮಿತಾಬ್ ಬಚ್ಚನ್ ಫೇಮಸ್ ಇದಾರೆ ತಾನೆ, ಐಶ್ವರ್ಯ ರೈ ಫೇಮಸ್, ಅಮಿತಾಬ್ ಬಚ್ಚನ್ ಫೇಮಸ್. ಅವಾಗ ಅಮಿತಾಬ್ ಬಚ್ಚನ್ ಅವರು ಸೊಸೆ ಅಂತ ಹೇಳ್ತಾರೆ, ಅಭಿಷೇಕ್ ಬಚ್ಚನ್ ಅವರ ಪತ್ನಿ ಅಂತ ಹೇಳೋದಿಲ್ಲ. ಯಾಕಂದ್ರೆ ಅಭಿಷೇಕ್ ಬಚ್ಚನ್ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತಿಲ್ಲ. ಹೆಚ್ಚಿಗೆ ಗೊತ್ತಿರೋದು ಯಾರಿಗೆ ಅಲ್ವಾ, ನರೇಂದ್ರ ಮೋದಿ ಅವರ ತಾಯಿ ಅಂತ ಹೇಳ್ತಾರೆ ಅಲ್ವಾ. ಯಾಕಂದ್ರೆ ಆ ಮಗುವಿನ ಕಾರಣದಿಂದ ತಾಯಿ ಹೆಸರೇನಾಗತ್ತೆ, ಪ್ರಸಿದ್ಧಿ ಆಗತ್ತೆ. ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ಮಕ್ಕಳಿಂದ ತಂದೆಯ ಪ್ರತ್ಯಕ್ಷತೆ ಆಗ್ಬೇಕು, ಅಥವಾ ಮಕ್ಕಳ ಮೂಲಕ ಭಗವಂತ ಯಾರು ಅಂತ ಏನಾಗ್ಬೇಕು, ಗೊತ್ತಾಗ್ಬೇಕು. ಅದಕ್ಕಾಗಿ ಪ್ರತಿ ಸಲ ಬಾಬಾ ನಮ್ಗೆ ಜಯಂತಿಯಲ್ಲಿ ವಿಶೇಷವಾದ ಉಡುಗೊರೆಯನ್ನ ಏನ್ ಮಾಡ್ತಾರಂತೆ,
ಕೊಡ್ತಾರೆ. ಉಡುಗೊರೆ ಅಂತಂದ್ರೇನು? ಒಳ್ಳೆ ಮಾರ್ಕ್ಸ್ ತಗೊಂಡ್ರೆ ಗೋಲ್ಡ್ ಮೆಡಲ್ ಕೊಡ್ತಾರಲ್ಲ, ಸಿಲ್ವರ್ ಮೆಡಲ್ ಕೊಡ್ತಾರಲ್ಲ, ಹಾಗೇನೆ ಈ ಎಕ್ಸಾಮ್ ಅಲ್ಲಿ ನಮ್ಗೇನ್ ಕೊಡ್ತಾರೆ ಬಾಬಾ? ಉಡುಗೊರೆಯನ್ನ, ಗಿಫ್ಟ್ ಅನ್ನ, ಪಾರಿತೋಷಕವನ್ನ ಕೊಡ್ತಾರೆ. ಓಕೆ, ಸರಿ. ಅದಕ್ಕೆ ನೀವು ಯೋಗ್ಯರಾಗಿದ್ದೀರಾ ಅಂತ ನೀವೇನ್ ಮಾಡ್ಬೇಕು? ಚೆಕ್ ಮಾಡ್ಕೋಬೇಕು. ಆಗಿದೆ. ಎಲ್ಲರಿಗೂ ಗೋಲ್ಡ್ ಮೆಡಲ್ ಸಿಗತ್ತಾ? ಇಲ್ಲ. सारे कल्प में ऐसी जयंती होती ही नहीं है. सारे कल्प में चक्कर लगा के आओ, ವಿಚಿತ್ರ ಜಯಂತಿ ಹೇ. ಪೂರ್ತಿ ಕಲ್ಪ ನೋಡ್ಕೊಂಡು ಬನ್ನಿ, ಇಂತಹ ವಿಚಿತ್ರ ಜಯಂತಿ ಬೇರೆ ಎಲ್ಲೂ ಇಲ್ಲ. ತಂದೆ ಮಕ್ಕಳ ಜಯಂತಿ ಎಂದೂ ಕೂಡ ಇಲ್ಲ. तो बाप दादा सभी बच्चों से पूछ रहे हैं कि आप सभी बाप को बधाई देने आए हो या बाप से बधाई लेने आए हो? बाप दादा ಮಕ್ಕಳ ಹತ್ರ ಕೇಳ್ತಿದಾರಂತ, ನೀವು ಬಾಬಾರವ್ರಿಗೆ ಶುಭಾಶಯ ಕೊಡ್ಲಿಕ್ಕೆ ಬಂದಿದ್ದೀರೋ ಅಥವಾ ಬಾಪ ದಾದಂದು ಶುಭಾಶಯ ತೆಗೆದುಕೊಳ್ಳಿಕ್ ಬಂದಿದ್ದೀರೋ? ಏನ್ ಮಾಡ್ಲಿಕ್ಕೆ ಬಂದಿದ್ದೀರಿ? ಕೊಡಾಕ್ ಬಂದಿದ್ವಿ. ತಗೊಳಕ್ಕೆ ಬಂದಿದ್ವಿ. ಹಾಗೆ ಬಾಬನ ಶುಭಾಶಯ ಬೇಡವಾ? ಕೊಡಕ್ಕೆ ತಗೊಳಕ್ಕೂ ಬಂದಿದ್ವಿ ಅಲ್ವಾ? ಬಾಬನಿಗೆ ಮೊದಲು ಕೊಟ್ಟು ಆಮೇಲೆ ಬಾಬಾ ಏನು ಕೊಡ್ತಾರೋ ಅದನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಬಂದಿದ್ದೀವಿ ಅಲ್ವಾ? ಕೆಲವೊಂದ್ಸಲ ಏನಾಗುತ್ತೆ, ಸ್ಕೂಲಲ್ಲಿ, ಆ ಸ್ಕೂಲಲ್ಲಿ ಲಾಸ್ಟ್ ಇಯರ್ ಅಂತಂದ್ರೆ ಅಲ್ಲಿ ಟೀಚರ್ ಹೋಗ್ಬೇಕಾದ್ರೆ ಒಂದು ಗಿಫ್ಟ್ ತಗೊಂಡು ಬರ್ಬೇಕಾದ್ರೆ ಏನ್ ಮಾಡ್ತಾರೆ, ಸರ್ಟಿಫಿಕೇಟ್ ಅನ್ನ ತೆಗೆದುಕೊಂಡು ಬಿಟ್ಟು ಬರ್ತಾರೆ, ಅಥವಾ ಮಾರ್ಕ್ಸ್ ಕಾರ್ಡ್ ಅನ್ನ ತೆಗೆದುಕೊಂಡು ಬರ್ತಾರೆ ಅಲ್ವಾ? ಹಾಗೆ ಬಾಬಾ ಕೇಳ್ತಾರೆ, ನೀವು ಬಾಬನಿಗೆ ಶುಭಾಶಯ ಕೊಡ್ಲಿಕ್ಕೆ ಬಂದಿದ್ದೀರೋ, ಬಾಬಾ ನಿಮ್ಗೆ ಶುಭಾಶಯ ಕೊಡ್ಲಿಕ್ಕೆ ಬಂದಿದ್ದಾರೋ? ಬಾಬನಿಂದ ನಿಮ್ಗೆ ಬೇಕೋ, ನೀವು ಬಾಬನಿಗೆ ಕೊಡ್ತಿರೋ? ಎರಡೂ. ನಾವು ಬಾಬಾಕ್ಕೂ ಕೊಡ್ತೀವಿ. ಮೊದ್ಲು ನೀವು ಬಾಬನಿಗೆ ಕೊಡ್ಬೇಕು ಅಥವಾ ಬಾಬನಿಗೆ ಕೊಡ್ಬೇಕು? ನಾವು ಕೊಡ್ಬೇಕು ಮೊದಲು. ಯಾರು ಕೊಡ್ಬೇಕು? ನಾವು. ಪಕ್ಕ ಪಕ್ಕ. ಸರಿ. ಈಗ ಶುಭಾಶಯ ಕೊಡಬೇಕು ಅಥವಾ ಯಾರಿಗಾದ್ರೂ ಏನಾದ್ರೂ ಒಂದು ಕೊಡಬೇಕು ಅಂತ ತಿಳ್ಕೊಳ್ಳಿ. ಏನ್ ಕೊಡಬಹುದು ನಾವು ಬೇರೆಯವರಿಗೆ? ಬೇರೆಯವ್ರಿಗೆ ಏನಾದ್ರು ಗಿಫ್ಟ್ ಐಟಮ್ಸ್ ಕೊಡ್ತೀವಿ. ಏನು ಕೊಡಬಹುದು ಅಂತಂದ್ರೆ ನಮ್ಮ ಹತ್ರ ಏನಿದೆಯೋ ಅದನ್ನೇ ಕೊಡಬಹುದು. ಬೇರೆಯವ್ರು ಕೊಡಬೇಕು ಅಂದ್ರೆ ಏನ್ ಕೊಡ್ಬೇಕು? ನಮ್ಮ ಹತ್ರ ಏನಿದೆ ಯಾರ್ದೋ ಜೋಬಲ್ಲಿ ಇರೋದನ್ನ, ಎಲ್ಲೋ ಯಾರ್ದೋ ಮನೇಲಿ ಇರೋದನ್ನ ಎತ್ತು ಕೊಡೋದಲ್ಲ. ಯಾವ್ದನ್ನ ಕೊಡ್ಬೇಕಾಗ್ತದೆ? ನಮ್ಮ ಹತ್ರ ಇರೋದನ್ನ ಬೇರೆಯವ್ರಿಗೆ ಏನ್ ಮಾಡ್ಬೇಕಾಗ್ತದೆ? ಈಗ ನಿಮ್ಮ ಹತ್ರ ಏನಿದೆ? ಬರೀ ವಿಕಾರಗಳಿದೆ. ಹಳೆ ಸಂಸ್ಕಾರ, ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ. ಬಾಬನ ಹತ್ರ ಏನಿದೆ? ಶಾಂತ ಸಪ್ತ ಗುಣಗಳು. ಅದಕ್ಕೆ ಬಾಬಾ ಹೇಳ್ತಾರೆ, ಮಗು ನಿನ್ನಲ್ಲಿರೋದನ್ನ ನನ್ನ ಕೈಯಲ್ಲಿ ಕೊಡು. ಓಕೆ, ಯಾವ್ದನ್ನ ಕೊಡ್ಲಿಕ್ಕೆ ಹೇಳಿದಾರೆ ಬಾಬಾ? ನಮ್ಮ ವಿಕಾರಗಳು. ವಿಶೇಷವಾಗಿ ಈ ಮುರಳಿಯಲ್ಲಿ ಕ್ರೋಧದ ಬಗ್ಗೆ ಹೇಳಿದಾರೆ ಬಾಬಾ. ಯಾವ್ದನ್ನ ಕೊಡ್ಬೇಕಂತೆ? ಕ್ರೋಧವನ್ನ ಯಾರಿಗೆ ಕೊಡ್ಬೇಕು? ಶುಭಾಶಯದ ಜೊತೆಗೆ ನೀವು ಕ್ರೋಧ ಹೇಳೋದನ್ನ ಬಾಬನಿಗೆ ಏನ್ ಮಾಡ್ಬೇಕು? ಕೊಟ್ಟು ಬಿಡ್ಬೇಕು. ಮತ್ತೆ ವಾಪಸ್ ಅದನ್ನ ಏನ್ ಮಾಡಬಾರ್ದು, ಇಲ್ಲಿಂದ ವಾಪಸ್ ತೆಗೆದುಕೊಳ್ಳಬಾರದು ಅಲ್ವಾ? ನಮ್ಮಪ್ಪ ಎಷ್ಟೊಂದು ಒಳ್ಳೆಯವರು ಅಂತಂದ್ರೆ, ಯಾವುದರಿಂದ ನಮ್ಗೆ ದುಃಖ ಬರುತ್ತೋ ಅದನ್ನ ಏನ್ ಮಾಡ್ತಾರೆ? ನಮ್ಮಿಂದ ತೆಗೆದುಕೊಳ್ತಾರೆ. ಓಕೆ, ಲೌಕಿಕದಲ್ಲೂ ಕೂಡ ಒಂದು ಮಗು ಇರುತ್ತೆ ಅಂತ ತಿಳ್ಕೊಳ್ಳಿ. ಓಕೆ, ಮಗು ಅಂತ ಎಷ್ಟು ವರ್ಷದ ಮಗು? ಎಷ್ಟು ವರ್ಷದ ಮಗು? 1 ವರ್ಷ. 3-4 ವರ್ಷ. ಎಷ್ಟು ವರ್ಷದ ಮಗು ಆದ್ರೂ ಕೂಡ ತಾಯಿಗೆ ಮಗುನೇ ತಾನೇ. ಅವಾಗ ಆ ಮಗು ಏನ್ ಮಾಡುತ್ತೆ? ಆ ಮಗುಗೊಂದು 20 ವರ್ಷ ಅಂತ ತಿಳ್ಕೊಳ್ಳಿ. ಎಷ್ಟು ವರ್ಷ? 20 ವರ್ಷ. ಅದು ತಾಯಿ ಹತ್ರ ಬಂದ್ಬಿಟ್ಟು, ಅಮ್ಮ ನಿನ್ನ ಬರ್ತಡೇ ಅಂತ ಹೇಳ್ಬಿಟ್ಟು ಹೇಳತ್ತೆ. ಓಕೆನಾ? ಅವಾಗ ಅಮ್ಮ ಏನ್ ಹೇಳ್ತಾರೆ, ನನ್ನ ಬರ್ತಡೇ ಸರಿನಪ್ಪ, ನಾನೊಂದು ಇನ್ನೊಂದು ಕೇಳ್ತೀನಿ, ನನ್ನ ಬರ್ತಡೇ ಗಿಫ್ಟ್ ಕೊಡ್ಬೇಕಲ್ವಾ, ಕೊಡ್ತೀಯಾ ಅಂತ ಕೇಳ್ತಾರೆ. ಯಾರು? ಸರಿ, ನೀವು ಅಮ್ಮ ಅಂತ ತಿಳ್ಕೊಳ್ಳಿ. ನಿಮ್ಮ ಮಗನ ಹತ್ರ ನೀವೇನು ಕೇಳ್ಬಹುದು? ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಹೇಳಿ. 20 ವರ್ಷದ ಮಗು, ಕಾಲೇಜಿಗೆ ಹೋಗ್ತಾ ಇರುವಂತ ಮಗು, ಅಮ್ಮನ ಹತ್ರ ಬಂದ್ಬಿಟ್ಟು, ಅಮ್ಮ ಬರ್ತಡೇ, ನಿನ್ಗೇನು ಗಿಫ್ಟ್ ಬೇಕು ಕೇಳು ಅಂತ ಹೇಳ್ದು. ಏನ ನಾನು ಕೊಡ್ಲಿಕ್ಕೆ ರೆಡಿ ಇದ್ದೇನೆ. ಅವಾಗ ಅಮ್ಮ ಆ ಮಗು ಹತ್ರ
ಈಗಿನ ವಾತಾವರಣ ವಾಯುಮಂಡಲ ಪ್ರಪಂಚದಲ್ಲಿರೋದನ್ನು ನೋಡ್ಬಿಟ್ಟು ಯೋಚನೆ ಮಾಡ್ಬಿಟ್ಟು ಹೇಳಿ, ಅಮ್ಮ ಏನು ಕೇಳಬಹುದು ಆ ಮಗು ಅಂತ. ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿ ತೋರ್ಸ್ಬೇಕು ಅಂತ ಕೇಳ್ಬೋದು. ಆಮೇಲೆ ಏನಾದ್ರು ಕೆಟ್ಟ ಗುಣಗಳಿದ್ರೆ ಅದನ್ನ ಬಿಡಬೇಕು ಅಂತ ಕೇಳ್ಬೋದು. ಹಾ ಅವ್ರೇನ್ ಹೇಳ್ತಾರೆ, ನೋಡಪ್ಪ ನೀನೇನು ಗಿಫ್ಟ್ ಕೊಡೋದು ಬೇಡ, ಪ್ರತಿದಿನ ಸರಾಯಿ ಕೊಟ್ಕೊಂಡ್ ಬರ್ತೀಯಲ್ಲ ಅದನ್ನ ಬಿಡು ಬಿಟ್ಬಿಡು. ಸಿಗರೇಟ್ ಸೇದೋದನ್ನ ಬಿಟ್ಬಿಡು. ಬಿಡು ಗಾಂಜಾ ಸೇದೋದನ್ನ ಬಿಟ್ಬಿಡು. ಅದೇ ನೀನು ನನಗೆ ಕೊಡುವಂತ ಒಳ್ಳೆಯ ಗಿಫ್ಟ್ ಉಡುಗೊರೆ. ಅರ್ಥ ಆಯ್ತು? ಅಂತ ಇದೆಲ್ಲ ನಮ್ಗೆ ಬಾಬಾ ಏನ್ ಹೇಳ್ತಿದ್ದಾರೆ ಹೇಳಿ ನೋಡೋಣ. ಬಾಬಾ ನಮ್ಮಲ್ಲಿರೋ ಏನೆಲ್ಲ ವಿಕಾರಗಳಿದೆ, ಹಳೆ ಇದೆಲ್ಲ ಸಂಸ್ಕಾರ, ಹಳೆ ಪ್ರಪಂಚದಲ್ಲಿ ಏನೆಲ್ಲ ಇದೆ ಅದನ್ನೆಲ್ಲ ಬಾಬಾ ಕೊಟ್ಬಿಡ್ಬೇಕು ಅಂತ ಹೇಳಿ. ನಾನು ಈ ಭೂಮಿಗೆ ಬಂದು 90 ವರ್ಷ ಆದ್ರೂ ನೀವು ನನ್ನನ್ನು ಅರ್ಥ ಮಾಡ್ಕೊಂಡು 2 ವರ್ಷ 5 ವರ್ಷ 20 ವರ್ಷ 25 ವರ್ಷ ಆದ್ರೂ ಕೂಡ ನೀವು ಇನ್ನೂವರೆಗೂ ಕೂಡ ರಾವಣನ ಆಸ್ತಿಯನ್ನ ಚೆನ್ನಾಗಿ ಸುರಕ್ಷಿತವಾಗಿ ಇಟ್ಕೊಂಡಿದ್ದೀರಾ. ಇಟ್ಟುಕೊಂಡಿದ್ದೀರಿ. ಅದನ್ನ ಅವಾಗ ಉಪಯೋಗ ಮಾಡ್ಕೊಳ್ತಾ ಇದ್ದೀರಾ. ಅದರಿಂದ ಮಕ್ಕಳಿಗೆ ಕಷ್ಟ ಆಗ್ತಾ ಇದೆ, ಅದು ನನಗೆ ಗೊತ್ತಾಗ್ತಾ ಇದೆ. ಅದಕ್ಕಾಗಿ ಮಕ್ಕಳೇ, ಶುಭಾಶಯಕ್ಕಿಂತ ಮುಖ್ಯವಾಗಿ ಆ ವಿಕಾರ ಯಾವುದರಿಂದ ನಿಮಗೆ ನಿಮ್ಮ ಶರೀರಕ್ಕೆ, ವಾತಾವರಣಕ್ಕೆ, ವಾಯುಮಂಡಲಕ್ಕೆ, ಸಂಬಂಧ, ಸಂಸಾರಕ್ಕೆ, ಪ್ರಪಂಚಕ್ಕೆ ತೊಂದರೆ ಕೊಡ್ತಾ ಇದೆಯೋ ಅದನ್ನ ಇವತ್ತು ಗಿಫ್ಟಿನ ರೂಪದಲ್ಲಿ ನನಗೇನು ಮಾಡಿ ಕೊಟ್ಟು ಬಿಡಿ ಅಂತ ಯಾರು ಕೇಳ್ತಿದ್ದಾರೆ? ಶಿವಬಾಬಾ. ಇಂಥ ಅಪ್ಪ ಎಲ್ಲಾದ್ರೂ ಸಿಗ್ತಾರ? ಇಲ್ಲ ಮನೆಯಲ್ಲಿರೋ ಕಸವನ್ನ ಕೊಳಕನ್ನ ಎತ್ಬಿಟ್ಟು ನನ್ ಕೊಡಪ್ಪ ಅಂತ ಬಿಟ್ಟು ಯಾರ್ದು ಕೇಳ್ತಾರ? ಹೇಳಲ್ಲ. ಸರಿ, ನಿಮ್ಮ ಸಿಟ್ಟು ತಗೊಂಡು ಶಿವಬಾಬನಿಗೆ ಏನಾದ್ರು ಲಾಭ ಇದೆಯಾ? ಇಲ್ಲ ಇಲ್ಲ. ಅದನ್ನು ಕೂಡ ಯಾಕೆ ಕೇಳ್ತಿದ್ದಾರೆ? ನಮ್ಮ ಒಳಿತಿಗಾಗಿ. ನನ್ನ ಮಕ್ಕಳಿಗೆ ಕಷ್ಟ ಆಗ್ಬಾರ್ದು. ಈ ಒಂದು ವಿಕಾರದಿಂದ ನಿನ್ನ ಜೀವನದಲ್ಲಿ ತೊಂದರೆ ಆಗಿದೆ, ಸಂಸಾರದಲ್ಲಿ ತೊಂದರೆ ಬರ್ತಾ ಇದೆ, ವಿಘ್ನಗಳು ಬರ್ತಾ ಇದ್ದಾವೆ, ಖುಷಿ ಇಲ್ಲ, ಆನಂದ ಇಲ್ಲ ಅಲ್ವಾ? ಒಂದು ಸಣ್ಣ ಮಗು ಚಾಕು ಇಟ್ಕೊಂಡು ಓಟ ಆಡ್ತಿದ್ರೆ ಏನ್ ಹೇಳ್ತಾರೆ? ಮೊದ್ಲು ಚಾಕು ಏನ್ ಮಾಡ್ಬಿಡು, ಅಲ್ಲಿ ಇಟ್ಟು ಬಿಡು. ನನ್ನ ಕೈಲಿ ಕೊಟ್ಟು ಬಿಡು ಅಂತ ಕೇಳ್ತಾರೆ ತಾನೆ. ಹಾಗೆ ಬಾಬಾನು ಕೂಡ ಏನ್ ಮಾಡ್ತಿದ್ದಾರೆ ಮಕ್ಕಳೇ, ಇದು ಏನು ಶುಭಾಶಯ ಕೊಡ್ಲಿಕ್ಕೆ ಬಂದಿದ್ದೀರೋ, ಶುಭಾಶಯ ತೆಗೆದುಕೊಂಡು ಹೋಗ್ಲಿಕ್ಕೆ ಬಂದಿದ್ದೀರೋ? ಕೊಡೋಕೆ ಫಸ್ಟಿಗೆ ನಾವ್ ಯಾರ್ದಾರು ಮನೆಗೆ ಹೋದ ಫಸ್ಟ್ ನಾವ್ ತಾನೇ ಗಿಫ್ಟ್ ಕೊಡ್ಬೇಕು. ಲಾಸ್ಟ್ ಮನೆಗೆ ಊಟ ಆದ್ಮೇಲೆ ನಾವ್ ವಾಪಸ್ ಬರ್ಬೇಕಾದ್ರೆ ಅವ್ರು ಏನ್ ಮಾಡ್ತಾರೆ? ಗಿಫ್ಟ್ ಕೊಡ್ತಾರೆ. ಹಾಗೆ ಮೊದ್ಲು ಯಾರು ಕೊಡ್ಬೇಕಂತೆ? ನಾವೇ हाँ, बाप दादा अकेला कुछ नहीं करता, क्योंकि जन्म लेते यज्ञ रचा तो यज्ञ में ब्राह्मण चाहिए. ಬಾಬ್ ಹೇಳ್ತಾರೆ, ನಾನು ಪರಂಧಾಮದಿಂದ ಬಂದಿರಬಹುದು, ಆದ್ರೆ ನಾನೊಬ್ರೇ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ವಿಶ್ವ ಪರಿವರ್ತನೆಗೋಸ್ಕರ ನನ್ನ ಜನ್ಮ ಆಯ್ತು, ಯಜ್ಞವನ್ನು ಸ್ಥಾಪನೆ ಮಾಡಿದಾಯ್ತು ಅಲ್ವಾ? ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡ್ಲಿಕ್ಕೆ ಏನ್ ಮಾಡಿದ್ದಾಯ್ತು? ರುದ್ರಗೀತಾ ಜ್ಞಾನ ಯಜ್ಞವನ್ನು ಸ್ಥಾಪನೆ ಮಾಡಿದ್ದಾಯ್ತು. ಆದರೆ ಅದರ ಜೊತೆಗೆ ಯಜ್ಞ ರಕ್ಷಣೆಗೆ, ಯಜ್ಞದ ಆರಂಭಕ್ಕೆ ಯಾರು ಬೇಕಂತೆ? ಬ್ರಾಹ್ಮಣ ಪರಿವಾರ. ಬ್ರಾಹ್ಮಣರು ಬೇಕು. ಆ ಬ್ರಾಹ್ಮಣರು ಯಾರು? ನಾವೇ. ನಾವು. ನೀವು ಬ್ರಾಹ್ಮಣರು ಅಂತಂದ್ರೆ ಆ ಯಜ್ಞದಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ನಿಮ್ಗೇನ್ ಸಿಗ್ತದೆ? ದಕ್ಷಿಣೆ ಸಿಗ್ತದೆ. ಆ ದಕ್ಷಿಣೆಯಿಂದ ನಿಮ್ಮ ಜೀವನ ಏನಾಗತ್ತೆ? ಅದಕ್ಕಾಗಿ 1936 ಸ್ಥಾಪನೆ ಆಗಿರುವಂತ ಯಜ್ಞ ಅಲ್ಲಿಂದ ಇಲ್ಲಿವರೆಗೆ ಕಂಟಿನ್ಯೂಸ್ ಆಗಿ ಏನಾಗ್ತಾ ಇದೆ? ನಡೀತಾ ಇರುವಂತ ಕಾರಣದಿಂದ, 100 ವರ್ಷದವರೆಗೆ ನಡೀತಾ ಇರುವಂತ ಕಾರಣದಿಂದ ನೀವು ಬೇರೆ ಕಡೆಗೆ ಯಾವುದೇ ರೀತಿಯ ಕೆಲಸಕ್ಕೆ ಹೋಗುವಂತ ಅವಶ್ಯಕತೆ ಇಲ್ಲ. ಇವತ್ತು ಇವ್ರ ಮನೆಗೆ ನಾಳೆ ಅವ್ರ ಮನೆ ಹೋಗ್ಬೇಕಾಗಿದ್ದಿಲ್ಲ. ಯಜ್ಞ ಕಂಪ್ಲೀಟ್ ಆಗುವವರೆಗೂ ಪ್ರತಿದಿನ ಏನಿದೆ ಯಜ್ಞದಲ್ಲಿ ಬೇಕಾದಷ್ಟು ಸೇವೆಗೆ ಅವಕಾಶ ಇದೆಯಂತೆ ಅಲ್ವಾ? ಅದಕ್ಕಾಗಿ ಬಾಬಾ ಈ ಪ್ರಪಂಚಕ್ಕೆ ಬಂದಾಗ ತಮ್ಮ ಜನ್ಮದಿನ ಜೊತೆಗೆ ಬ್ರಾಹ್ಮಣರನ್ನು ಕೂಡ ಏನ್ ಮಾಡಿದ್ದಾರೆ? ರಚನೆ ಮಾಡಿದ್ದಾರೆ. तो आपका भी जन्म बाप के साथ हुआ ಅಂದ್ಮೇಲೆ ನಿಮ್ಮ ಜನ್ಮನೂ ಕೂಡ ಏನಾಯ್ತು? ತಂದೆ ಜೊತೆಲಾಯ್ತು. ಯಾವಾಗಾಯ್ತು?
ನನಗೆ ಈಶ್ವರನ ಪರಿಚಯ ಸಿಕ್ಕಿದ್ದು 1999. ಓಕೆ, ನಿಮಗೆಲ್ಲ ಭಗವಂತ ಜನ್ಮ ಸಿಕ್ಕಿದ್ದು ಯಾವಾಗ? ಒಬ್ಬೊಬ್ರದ್ದು ಒಂದೊಂದು ಟೈಮ್ ಇರುತ್ತೆ. ಇರುತ್ತೆ ಅಲ್ವಾ? ನಾವು ಆ ರೀತಿ ತಿಳ್ಕೊಂಡಿದ್ದೀವಿ. ಆದ್ರೆ ಇವತ್ತು ಬಾಬಾ ಏನ್ ಹೇಳ್ತಿದ್ದಾರೆ, ನಾನು ಯಾವಾಗ ಈ ಭೂಮಿಗೆ ಅವತರಣೆ ಆಗಿದ್ದೇನೋ ಆವಾಗಿಂದಲೇ ನಾನೇನ್ ಮಾಡಿದ್ದೇನೆ, ನಿಮ್ಮನ್ನ ನಮ್ದು ಜನ್ಮ ಆಗಿದೆ. ನಿಮ್ಮ ಜನ್ಮನೂ ಕೂಡ ಆಗಿದೆ ಅಂತ. ಹೇಗೆ ಅಂತಂದ್ರೆ, ಒಂದು ತಾಯಿಗೆ ತನ್ನ ಮಗುಗೆ ಡಾಕ್ಟರ್ ಮಾಡಬೇಕು ಅಂತ ಇಚ್ಛೆ ಇರ್ತದೆ. ಏನ್ ಮಾಡ್ಬೇಕು? ಓಕೆ. ತನ್ನ ಮಗುನ ಡಾಕ್ಟರ್ ಮಾಡಬೇಕು ಅಂತ ಅವ್ರಿಗೆ ಇಚ್ಛೆ ಇರ್ತದೆ. ಯಾರಿಗೆ? ತಾಯಿಗೆ. ಓಕೆ, ಆವಾಗ ಆ ಡಾಕ್ಟರ್ ಮಾಡುವಂತ ಕಾಯಕವನ್ನ ಕೆಲಸವನ್ನ ಆ ತಾಯಿ ತನ್ನ ಮಗುವಿನ ಮೇಲೆ ಯಾವಾಗಿಂದ ಸ್ಟಾರ್ಟ್ ಮಾಡ್ತಾಳೆ? ತನ್ನ ಮಗುಗೆ ಡಾಕ್ಟರ್ ಯಾವಾಗಿಂದ ಸ್ಟಾರ್ಟ್ ಮಾಡ್ತಾಳೆ ತಾಯಿ? PUC ಆದ್ಮೇಲೆ. ಚಿಕ್ಕ ಮಗುವಿಂದಾನೇ ಅದೇ ಹ್ಮ್ ಅಭ್ಯಾಸವನ್ನ ಮಾಡಿ. ಮಗು ಜನ್ಮ ಪಡೆಯೋಕ್ಕಿಂತ ಮೊದ್ಲಿಂದಾನೆ, ಅಥವಾ ತಾನು ತಾಯಿ ಆಗ್ತಿದ್ದೇನೆ ಅಂತ ಯಾವಾಗ ಅವ್ರಿಗೆ ಗೊತ್ತಾಗತ್ತು, ಜನ್ಮ ಅಂತಂದ್ರೆ ಆ ಮಗುವಿನ ಏನ್ ಹೇಳ್ತಾರ ಅದಕ್ಕೆ, ಶರೀರವನ್ನ ಅವಳು ಧಾರಣೆ ಮಾಡ್ಕೊಂಡಿರ್ತಾಳೋ, ಗರ್ಭ ಧಾರಣೆ ಮಾಡ್ಕೊಂಡಿರ್ತಾಳೋ, ಆವಾಗಿಂದಲೇ ಅವ್ಳ ಸಂಕಲ್ಪ ಇರ್ತದೆ. ಏನಂತ? ಮಗು ಡಾಕ್ಟರ್ ಮಾಡ್ಬೇಕು, ನನ್ನ ಮಗು ಡಾಕ್ಟರ್ ಆಗ್ಬೇಕು, ನನ್ನ ಮಗು ಡಾಕ್ಟರ್ ಆಗ್ಬೇಕು, ನನ್ನ ಮಗು ಡಾಕ್ಟರ್ ಆಗ್ಬೇಕು ಅಲ್ವಾ? ಆವಾಗ ತಾಯಿ ಮಗು ಡಾಕ್ಟರ್ ಆಗ್ಬೇಕು ಅನ್ನುವಂತ ಬೀಜವನ್ನ ಯಾವಾಗಿಂದ ಹಾಕಿದಾಳೆ? ಗರ್ಭದಿಂದ. ಆಕ್ಚುಲಿ ಅಲ್ಲಿ ಆತ್ಮ ಶರೀರವನ್ನು ಪ್ರವೇಶ ಮಾಡಿರ್ಬೋದು, ಮಾಡದೇ ಇರ್ಬೋದು. ಆವಾಗಿಂದಾನೇ ಏನ್ ಮಾಡಿರ್ತಾಳೆ ಅವರು? ಸಂಕಲ್ಪವನ್ನ ಮಾಡ್ತಾರೆ. ಆ ಸಂಕಲ್ಪ ಮಾಡ್ತಾ 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 ಹೋದಾಗ ಆ ಮಗು ಹೊಟ್ಟೆಯಲ್ಲಿ ಇದ್ದಾಗ ತಾಯಿ ಜೊತೆ ಕನೆಕ್ಷನ್ ಇರ್ತಾರಲ್ಲ, ಹೊರಗಡೆ ಬಂದಾಗ್ಲೂ ಕೂಡ ಆ ಮಗು ಏನಾಗ್ಬೋದು? ಡಾಕ್ಟರ್ ಆಗ್ಬೋದು. ಆಗ್ಲೇಬೇಕು ಅಂತ ಬಿಟ್ಟೇನಿಲ್ಲ, ಆಗುವಂತ ಸಾಧ್ಯತೆಗಳು ಹೆಚ್ಚಿರುತ್ತೆ, ತುಂಬಾ ಇರ್ತವೆ ಅಲ್ವಾ? ಈಗ ಬಾಬಾರ ಮನೆಗೆ ಬಂದಿರುವಂತ ಎಲ್ಲಾ ಮಕ್ಕಳು ಬಾಬಾನ ಗಟ್ಟಿಯಾಗಿ ಇಟ್ಕೊಂಡಿದಾರಂತಲ್ಲ. ರೀಸೆಂಟ್ ಆಗಿ ಬಾಬಾ ಹೇಳಿದ್ರಲ್ವಾ, ನಾನು ಮಾಲೆ ಮಣೆಯನ್ನ ಮಾಡೋದಿಲ್ಲ, ಮಾಲೆಯಲ್ಲಿ ಮನೆಯನ್ನು ಸೆಲೆಕ್ಷನ್ ಮಾಡಲ್ಲ. ಯಾಕಂದ್ರೆ ಆರಂಭದಲ್ಲಿ 3ನೇ 4ನೇ ನಂಬರ್ ಬರುವಂತ ಮಣಿಗಳು ಕೂಡ ಏನಾಗ್ಬಿಟ್ರು? ಯಜ್ಞವನ್ನ ಬಿಟ್ಬಿಟ್ರು, ಹೋಗ್ಬಿಟ್ಟಿದ್ದಾರೆ ಅಲ್ವಾ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಆ ಮಗುಗೆ ಗೊತ್ತಿದ್ಯಾ ನಾನ್ ಡಾಕ್ಟರ್ ಆಗ್ಬೇಕು ಅಂತ? ಅಮ್ಮ ಸಂಕಲ್ಪ ಮಾಡಿದಾರೆ, ಅದ್ ಮಗು ಗೊತ್ತಿದ್ಯಾ? ಇಲ್ಲ. ಹಾಗಂತ ಅಮ್ಮ ಡಾಕ್ಟರ್ ಆಗ್ಬೇಕು ಅಂತ ಏನ್ ಮಾಡ್ತಾ ಇರ್ತಾರೆ? ಸಂಕಲ್ಪ ಮಾಡ್ತಿದ್ದಾರೆ. ಸಂಕಲ್ಪದ ಜೊತೆಗೆ ಮಕ್ಕಳಿಗೆ ಡಾಕ್ಟರ್ ಸಂಬಂಧಪಟ್ಟಿದ್ದೇನೆ ಏನ್ ಮಾಡೋದು? ಪಾಠ ಮಾಡೋದು, ಸ್ಟೆಥೋಸ್ಕೋಪ್ ತಂದು ಕೊಡೋದು, ಅದೇ ರೀತಿ ಕೋಟ್ ಹಾಕೋದು, ಅದೇ ರೀತಿ ಅವ್ರಿಗೆ ಫ್ಯಾನ್ಸಿ ಡ್ರೆಸ್ ಮಾಡಿಸೋದು. ಎಲ್ಲಿ? ಸ್ಕೂಲಲ್ಲಿ ಅಲ್ವಾ? ಅದು ಅವರ ಮನಸ್ಸಲ್ಲಿ ಏನಾಗ್ತಿರ್ತದೆ, ರೆಡಿ ಆಗಿ ನಡೀತಾ ಇರ್ತದೆ. ಹಾಗೆ ಇಲ್ಲೂ ಕೂಡ ನಾವೇನಾಗ್ಬೇಕು ಅಂತ ಬಿಟ್ಟು ಬಾಬನಿಗೆ ಗೊತ್ತಿರುವಂತ ಕಾರಣದಿಂದ ಎಷ್ಟೋ ವರ್ಷದ ಮೊದಲೇ, ಅಂದ್ರೆ 1936ರಿಂದನೇ ಪ್ರತಿಯೊಂದು ಆತ್ಮ, ಅಂದ್ರೆ ಯಾರು 33 ಕೋಟಿ ಆತ್ಮಗಳು ಬರ್ತಾವೆ ಅವರಿಗೆಲ್ಲರಿಗೂ ಆವಾಗಿನಿಂದಾನೇ ಬಾಬನ ಟ್ರೈನಿಂಗ್ ಸ್ಟಾರ್ಟ್ ಆಗಿದೆ. ಈಗ ಹೇಳಿ, ನಿಮ್ ಜನ್ಮ ಯಾವಾಗ ಆಗಿದೆ? ಯಾವಾಗಾಗಿದೆ? 1936. 36ರಲ್ಲಿ ಆಗಿದೆ. ಮತ್ತೆ ಈಗ ಪ್ರಮೋಷನ್ ಜನ್ಮ. ಈಗ ಯಾವ ಜನ್ಮ? ಪ್ರಮೋಷನ್ ಜನ್ಮ ಅಲ್ವಾ? ಪ್ರತಿ ವರ್ಷ ಇರುವಂತದ್ದು ನೆಕ್ಸ್ಟ್ ಲೆವೆಲಿನ ಜನ್ಮ. ಅದಕ್ಕಾಗಿ ಅದನ್ನೇ ಬಾಬಾ ಹೇಳ್ತಾ ಇರೋದು, ಅಕೆಲಾ ಕುಚ್ ನಹೀ ಕರ್ತಾ ಕ್ಯೋಂಕಿ ಜನ್ಮ ಲೇತೆ ಯಜ್ಞ ರಚಾ ತೋ ಯಜ್ಞ ಮೇ ಬ್ರಾಹ್ಮಣ ಚಾಹಿಯೇ ತೋ ಆಪ್ಕಾ ಭಿ ಜನ್ಮ ಬಾಪ್ ಕೆ ಸಾಥ್ ಹುವಾ. ಅಂದ್ರೆ ಯಾವಾಗ ಶಿವಬಾಬಾ ಬ್ರಹ್ಮಬಾಬಾ ಶರೀರದಲ್ಲಿ ಪ್ರವೇಶ ಮಾಡಿದ್ರು ಆವಾಗ್ಲೇನೆ ಭಗವಂತನ ಶಕ್ತಿ ಉಡುಗೊರೆ ಹೇಳೋದು 33 ಕೋಟಿ ಆತ್ಮಗಳಿಗೂ ಕೂಡ ಏನಾಗಿದೆ? ತಲುಪಿದೆ. ಶಕ್ತಿಯನ್ನ, ಶಾಂತಿಯನ್ನ, ಸುಖವನ್ನ ಬಾಬಾ ಏನ್ ಮಾಡಿದ್ದಾರೆ? ಕೊಟ್ಟಿದ್ದಾರೆ. ಒಬ್ಬ ತಂದೆ ಬೆಂಗಳೂರಿಗೆ ಬರ್ತಾರೆ ಅಂತ ತಿಳ್ಕೊಳ್ಳಿ, ಸರಿನಾ? ಅಲ್ಲಿ ಬೆಂಗಳೂರಿನಲ್ಲಿ 5 ಜನ ಮಕ್ಕಳಿದ್ದಾರೆ. ಎಷ್ಟು ಜನ? 5 ಜನ. ಆವಾಗ ಮಾವಿನ ಹಣ್ಣು ತಗೊಂಡು ಬಂದಾಗ 5 ಜನರಿಗೂ ಕೂಡ ಮಾವಿನ ಹಣ್ಣು ಕೊಡ್ತಾರೋ ಕೊಡಲ್ವೋ? ಕೆಲವರು ಕುಮಾರ ಇರ್ತಾರೆ, ಕೆಲವರು ಮದುವೆ ಆದವ್ರು ಇರ್ತಾರೆ ಅಲ್ವಾ? ಕೆಲವರು ಡೈವರ್ಸ್ ಆಗಿರೋ ಇರ್ತಾರೆ. ಅವ್ರು ಏನೇ ಇದ್ರು ಕೂಡ ತನ್ನ ಮಾವಿನ ಹಣ್ಣನ್ನು ಏನ್ ಮಾಡ್ತಾನೆ? ಅವನು ಎಲ್ಲರಿಗೂ
ಕೊಡ್ತಾರೆ. ಅದಕ್ಕಾಗಿ ಬಾಬಾ ಇಲ್ಲಿ ನಮ್ಗೆ ತಿಳಿಸ್ತಾ ಇದ್ದಾರೆ, ನನ್ನ ಜನ್ಮ ಮತ್ತು ನಿಮ್ಮ ಜನ್ಮ ಎರಡೂ ಕೂಡ ಏನಾಗಿದೆ, ಜೊತೆ ಜೊತೆಯಲ್ಲಿ ಆಗಿದೆ. इसका यादगार भक्ति में भी शिवरात्रि मनाते हैं तो साथ में सालिग्रामों को भी पूजा होती है. ತಂದೆ ಮತ್ತು ಮಕ್ಕಳ ಜನ್ಮದಿನ ಆಗಿದೆ ಅಂತ ಶಿವರಾತ್ರಿಯ ದಿನ ಏನ್ ಮಾಡ್ತಾರಂತೆ, ಶಿವಲಿಂಗದ ಪೂಜೆಯ ಜೊತೆಗೆ ಸಾಲಿಗ್ರಾಮದ ಪೂಜೆಯನ್ನು ಕೂಡ ಮಾಡ್ತಾರೆ. ಸಾಲಿಗ್ರಾಮ ಯಾರು? ನಾವೇ. ಆ ಮಕ್ಕಳು. ಶಿವಲಿಂಗ ಯಾರು? ಪರಮಾತ್ಮ. ಶಿವಬಾಬಾ. ಅದಕ್ಕೆ ನಿಮ್ಮಿಬ್ಬರ ಪೂಜೆನೂ ಕೂಡ ಏನಾಗ್ತದೆ, ಶಿವರಾತ್ರಿಯ ದಿನ ಆಗತ್ತೆ. ಯಾಕಂದ್ರೆ ತಂದೆ ಮತ್ತು ಮಕ್ಕಳ ಪೂಜೆ ಏನು ಜನ್ಮದಿನ. ಅನೇಕ ಸಾಲಿಗ್ರಾಮಕ್ಕೂ को पूजते हैं. ಶಿವಬಾಬನ ಕೆಳಗಡೆಗೆ ಒಂದೇ ಸಾಲಿಗ್ರಾಮಗಳು ಇರೋದಿಲ್ಲ, ಕೆಲವೊಬ್ಬರ ಮನೇಲಿ ಒಂದಿರ್ತದೆ, ಕೆಲವೊಂದ್ ಕಡೆಗೆ ನೂರಾರು ಸಾವಿರಾರು ಲಕ್ಷಾಂತರ ಸಾಲಿಗ್ರಾಮ ಮಾಡ್ಬಿಟ್ಟು ಏನ್ ಮಾಡ್ತಾರಂತೆ, ಪೂಜೆ ಮಾಡ್ತಾರೆ. ಅದಕ್ಕಾಗಿ ಆ ದಿನ ಬಾಬಾ ತುಂಬಾ ಜನ ಆತ್ಮಗಳಿಗೆ, ಅಂದ್ರೆ 33 ಕೋಟಿ ಆತ್ಮಗಳಿಗೂ ಕೂಡ ಏನ್ ಮಾಡಿ ಕೊಟ್ಟಿದ್ದಾರೆ, ಜನ್ಮ ಕೊಟ್ಟು ಬಿಟ್ಟಿದ್ದಾರೆ. ಆದ್ರೆ ನಾವಿನ್ನೂ ಭಗವಂತನ ಏನ್ ಮಾಡ್ತಾ ಇಲ್ಲ, ಒಪ್ಕೊಳ್ತಾ ಇಲ್ಲ. ತಂದೆ ಏನೇನ್ ಮಾಡ್ತಾ ಇಲ್ಲ, ಗುರುತಿಸ್ತಾ ಇಲ್ಲ ಅಲ್ವಾ. ಇವಾಗ ನೋಡಿ, ಶ್ರೀಕೃಷ್ಣನ ಜನ್ಮ ಆಯ್ತು ಮಹಾಭಾರತದಲ್ಲಿ. ಎಲ್ಲಿ? ಜೈಲಲ್ಲಿ. ಓಕೆ, ಸರಿ. ಅದಾದ್ಮೇಲೆ ಏನಾಯ್ತು? ಪಾಲನೆ ಆಯ್ತು. ಅಲ್ಲಿಂದ ಆ ವಸುದೇವ ಏನ್ ಮಾಡ್ತಾನೆ, ಅದೇ ದಿನ ಶ್ರೀಕೃಷ್ಣನ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲಿಗೆ ಬಿಡ್ತಾರೆ? ಮಧುರೆ. ಮಧುರೇನಾ? ದ್ವಾರಕಾ ಅಲ್ವಾ? ಅಲ್ವಾ ಬಿಡ್ತಾರೆ. ಓಕೆ, ಸರಿ. ಅಲ್ಲಿ ಕೃಷ್ಣ ದೊಡ್ಡವನಾಗ್ತಾ ಆಡ್ತಾರೆ, ಹೌದಾ? ಈಗ ನಾರ್ಮಲ್ ವ್ಯಕ್ತಿ ರೂಪದಲ್ಲಿ ಯೋಚನೆ ಮಾಡಿದಾಗ ಕೃಷ್ಣನಿಗೆ ತಮ್ಮ ಅಪ್ಪ ಅಮ್ಮ ಯಾರು ಅಂತ ಗೊತ್ತಿರ್ತದ? ಗೊತ್ತಿರೋದಿಲ್ಲ ತಾನೆ. ಆ ಅಪ್ಪ ಅಮ್ಮನೂ ಕೂಡ ಏನಾಗ್ತಾರೆ, ಪಾಲನೆ ಮಾಡ್ತಿದ್ದಾರೆ ಶ್ರೀಕೃಷ್ಣ ನನ್ನ ಮಗು ಅಂತ ಅಲ್ವಾ. ಆ ಕೃಷ್ಣನು ಏನ್ ತಿಳ್ಕೊಡ್ತಾನೆ, ಇವರೇ ನಮ್ಮ ಅಪ್ಪ ಅಮ್ಮ ಅಂತ ತಿಳ್ಕೊಂಡಿರ್ತಾರೆ. ಆದ್ರೆ ಅವ್ರಿಗೆ ಜನ್ಮ ಕೊಟ್ಟಂತ ಅಪ್ಪ ಅಮ್ಮ ಯಾರು? ದೇವಕಿ, ವಸುದೇವ ಮತ್ತು ದೇವಕಿ. ಅದು ಕೃಷ್ಣನಿಗೆ ಗೊತ್ತಾಗೋದು ಯಾವಾಗ? ದೊಡ್ಡವರಾದ್ಮೇಲೆ. ಹೌದಾನೆ. ಅಂದ್ರೆ ಅಷ್ಟು ದಿನದವರೆಗೆ ಅವ್ರ ಜೊತೆಗೆ ಅಪ್ಪ ಅಮ್ಮ ಇದ್ರೂ ಕೂಡ ತನಗೆ ಜನ್ಮ ಕೊಟ್ಟಂತಹ ಮೂಲ ಅಪ್ಪ ಅಮ್ಮನ ಬಗ್ಗೆ ಜ್ಞಾನ ಅರಿವು ಶ್ರೀಕೃಷ್ಣನಿಗೆ ಇರ್ಲಿಲ್ಲ. ಹಾಗೇನೆ ಶಿವಬಾಬಾ ಬಂದ್ಬಿಟ್ಟು ನಮಗೆ ಜನ್ಮ ಕೊಟ್ಟರು ಕೂಡ ಏನಾಗ್ಲಿಲ್ಲ, ಶಿವಬಾಬಾ ಯಾರು ಅಂತ ನಮ್ಗೆ ಗೊತ್ತಾಗ್ಲಿಲ್ಲ. ಎಷ್ಟೋ ವರ್ಷದ ನಂತರದಲ್ಲಿ ಏನಾಯ್ತು, ನಮ್ಗೆ ಗೊತ್ತಾಗಿದೆ. ಈಗ ಹೇಳಿ, ನಿಮ್ದೆಲ್ಲ ಜನ್ಮ ಯಾವಾಗ ಆಗಿದೆ? 1936 ಆಗಿದೆ. तो यह जयंती वंडरफुल जयंती है, इसलिए इस जयंती को हीरे तुल्य जयंತಿ कहा जाता है. ಇದು ಆಶ್ಚರ್ಯಕರವಾಗಿರುವಂತ ಜಯಂತಿ ಆಗಿರುವಂತ ಕಾರಣದಿಂದ ಇದಕ್ಕೆ ವಜ್ರ ಸಮಾನ ಜಯಂತಿ ಅಂತ ಹೇಳ್ತಾರೆ. ಯಾವ ಸಮಾನ? ವಜ್ರ ಸಮಾನ. ನೀವು ಸಂಗಮ ಯುಗದಲ್ಲಿ ತಾನೇ ಇದ್ದೀರಿ. ಅದಕ್ಕಾಗಿ ಈ ಜಯಂತಿ ಆದ ತಕ್ಷಣದಲ್ಲಿ ನಿಮ್ಮ ಜೀವನ ಏನಾಗ್ಬೇಕು? ವಜ್ರ ಸಮಾನ. ಅಂದ್ರೆ ವಜ್ರನೇ ತಗೊಳ್ಬೇಕು, ವಜ್ರನೇ ಧರಿಸಬೇಕು, ಬೇರೆಯವ್ರಿಗೆ ವಜ್ರವನ್ನೇನ್ ಮಾಡ್ಬೇಕು, ದಾನದಲ್ಲಿ ಕೊಡಬೇಕಾಗತ್ತೆ ಅಲ್ವಾ. ಅಣ್ಣವ್ರೆ, ವಜ್ರ ಆಮೇಲೆ ಇರ್ಲಿ, ಕಬ್ಬಣನೇ ಇಲ್ಲ ನಮ್ಮ ಹತ್ರ ಇವಾಗ, ಇನ್ನು ವಜ್ರ ತರೋದಿಲ್ಲ. ಅದಾಗ್ಬೇಕು ಅಂತಂದ್ರೆ ಅಷ್ಟು ನೀವು ಪವಿತ್ರ ಶುದ್ಧರು ಆಗ್ಬೇಕಾಗ್ತದೆ. ಸದಾಕಾಲ ನಿಮ್ಮನ್ನ ವಜ್ರದ ರೂಪದಲ್ಲಿ ಭವಿಷ್ಯದಲ್ಲಿ ಸತ್ಯುಗದಲ್ಲಿ ಶಾರೀರಿಕವಾಗಿ ನಿಮ್ಗೆ ಶೃಂಗಾರ ಮಾಡಬೇಕು ಅಂತಂದ್ರೆ ಈಗ ನೀವು ಅಷ್ಟು ಪವಿತ್ರರು ಆಗ್ಬೇಕಾಗತ್ತೆ. ಅದಕ್ಕಾಗಿ 5000 ವರ್ಷದಲ್ಲಿ 84 ಜನ್ಮದಲ್ಲಿ ಈ ಜನ್ಮ ಯಾವ ಸಮಾನ? ವಜ್ರ ಸಮಾನ. ಸತ್ಯುಗದ್ದು, ಸತ್ಯುಗದಲ್ಲಿ ಪಡೆಯುವಂತ ಜನ್ಮ ಚಿನ್ನದ ಗೋಲ್ಡನ್. ಗೋಲ್ಡನ್. ತ್ರೇತಾಯುಗ ಬೆಳ್ಳಿ. ದ್ವಾಪರ ತಾಮ್ರ. ಕಲಿಯುಗ ಕಬ್ಬಿಣ. ಕಬ್ಬಣ. ಈಗ ಬಾಬನ ಪ್ರಶ್ನೆ, ಈಗ ನೀವು ಕಬ್ಬಣ ಧರಿಸ್ಕೊಂಡು ಡೈಲಿ ಇರ್ತಿರೋ, ವಜ್ರ ಧರಿಸ್ಕೊಂಡು ಇರ್ತಿರೋ? ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಕಬ್ಬಣ ಧರಿಸ್ಕೊಂಡಿದ್ರೆ ಕಲಿಯುಗದ ಘೋರ ಅಂತ್ಯದಲ್ಲಿದ್ದೀರಾ, ವಜ್ರ ಧರಿಸಿದ್ರೆ ಸಂಗಮದಲ್ಲಿದ್ದಾನೆ. ಎರಡು ನಿಮ್ಮಲ್ಲಿ ಏನಿದೆ?
ಎರಡು ಇದೆ. ಓಕೆ. ಕಬ್ಬಣ ಯಾವಾಗ ಧರಿಸ್ತೀರಿ? ಕಲಿಯುಗದಲ್ಲಿ ಆ? ಕಲಿಯುಗ ಕಲಿಯುಗದಲ್ಲಿದ್ದಾಗ ಪ್ರಪಂಚದ ಜನರ ಸಾಲವನ್ನ ತೀರ್ಸಿಲ್ಲ ಅಂತಂದ್ರೆ ಏನ್ ಧರಿಸಿರ್ತೀರಿ? ಕಬ್ಬಿಣ ಕಬ್ಬಿಣ ಕಬ್ಬಣ ಧರಿಸೋದು ಅಂತಂದ್ರೆ ಏನು? ಬೇಕಾಲ ಹ್ಮ್ ಸೆಟ್ ಮಾಡ್ಕೊಳೋದು. ಪರಿಸ್ಥಿತಿ ಬರುತ್ತೆ. ಕಬ್ಬಣ ಧರಿಸೋದು ಅಂತಂದ್ರೆ ಯಾರು ತಪ್ಪು ಮಾಡಿರ್ತಾರೋ, ತುಂಬಾ ಇವ್ರಿರ್ತಾರಲ್ಲ, ಏನು ತುಂಬಾ ಸ್ಟ್ರಾಂಗ್ ಆಗಿರುವಂತ ಕೈದಿಗಳಿರ್ತಾರಲ್ಲ, ಅವ್ರಿಗೆ ಕೈ ಕಾಲಿಗೆ ಎಲ್ಲಾ ಕಡೆಗೂ ಬೇಡಿ ಕಟ್ಬಿಟ್ಟು ಏನ್ ಮಾಡ್ತಾರೆ, ಸೆಲ್ಲಲ್ಲಿ ಇಡ್ತಾರೆ. ಎಲ್ಲಿ? ಜೈಲಲ್ಲಿ. ಅದು ಕಬ್ಬಿಣದ ಇರ್ತದ, ವಜ್ರದ ಇರ್ತದ? ಅದು ತಾನೆ. ಅಂದ್ರೆ ಅವರು ಅಷ್ಟು ತಪ್ಪನ್ನ ಮಾಡಿರೋದಕ್ಕೆ, ಅಷ್ಟು ಘೋರವಾದಂತ ಕೈದಿಗಳಿರುವಂತ ಕಾರಣದಿಂದ ಅವರನ್ನ ಹೇಗ್ ಮಾಡಿರ್ತಾರೆ, ಸೆಲ್ಲಲ್ಲಿ ಇಡೋದಲ್ದೇನೆ ಮತ್ತು ವಾಪಸ್ ಕೈ ಕಾಲಿಗೆ ಏನ್ ಮಾಡಿರ್ತಾರೆ, ಆ ಅವರು ಕೈ ಕಾಲಿನ ಸಾಧನವನ್ನು ಸರಿಯಾಗಿ ಅವ್ರು ಉಪಯೋಗ ಮಾಡ್ಲಿಕ್ಕೆ ಆಗ್ಬಾರ್ದು, ಓಡೋಗ್ಬಾರ್ದು, ಬೇರೆಯವ್ರಿಗೆ ತೊಂದರೆ ಕೊಡಬಾರ್ದು. ಹಾಗೆ ನಾವು ಮಾಡಿರುವಂತ ವಿಕರ್ಮದ ಫಲ ಇವತ್ತು ನಮ್ಗೇನಾಗಿದೆ, ಆದ್ಮೇಲೆ ಕಟ್ಟಾಕಿದೆ. ಯಾವ ರೂಪದಲ್ಲಿ? ಕಾಯಿಲೆಗಳ ರೂಪದಲ್ಲಿ, ಪತಿಯ ರೂಪದಲ್ಲಿ, ಪತ್ನಿಯ ರೂಪದಲ್ಲಿ, ನಿಮಿತ್ತ ಸೆಂಟರ್ ಟೀಚರ್ ರೂಪದಲ್ಲಿ, ಬಹುತ ಸ್ಟ್ರಾಂಗ್ ಆಗಿ, ಇನ್ನೂ ಸ್ಟ್ರಾಂಗ್ ಆಗಿ ಯೋಗೇಶನ ರೂಪದಲ್ಲಿ ಏನಾಗ್ಬಿಟ್ಟಿದೆ, ಕಟ್ಟಾಕಿಬಿಟ್ಟಿದ್ದಾರೆ. ಅದಕ್ಕೆ ಎಲ್ಲೂ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಹೋಗ್ಲಿಕ್ಕೆ ಆಗೋದಿಲ್ಲ. ಈ ಯೋಗೇಶನ್ ಏನ್ ಹೇಳಿದ್ರು ಒಪ್ಪೋದೇ ಇಲ್ಲ, ಯಾವಾಗ್ಲೂ ಬೈತಾ ಇರ್ತಾರೆ ನಮ್ಮನ್ನ ಅಲ್ವಾ? ಅದಕ್ಕಾಗ ಆ ಒಂದು ಸಂಕೋಲೆಯಿಂದ ನಾವೇನ್ ಮಾಡ್ಬೇಕಾಗತ್ತದೆ, ಬಿಡಿಸ್ಕೊಂಡು ಹೊರಗಡೆ ಪ್ರಪಂಚಕ್ಕೆ ಬಂದಾಗ ಹೆಂಗ್ ಬರ್ಬೇಕು, ವಜ್ರದ ನೆಕ್ಲೆಸ್ ಹಾಕೊಂಡ್ಬಿಟ್ಟು ಶ್ರೀಮಂತರಾಗ್ಬಿಟ್ಟು ಏನ್ ಮಾಡ್ಬೇಕು, ಆ ಸಾಲವನ್ನ ತೀರಿಸಿಬಿಟ್ಟು ನಿಮ್ಮ ಸಂಪಾದನೆ ವಜ್ರವನ್ನು ಧರಿಸಿ ನಿರಾಕಾರ ರೂಪದಲ್ಲಿ ಏನಾಗ್ಬೇಕು, ಪ್ರಪಂಚದಲ್ಲಿ ಆರಾಮಾಗಿ ಏನ್ ಮಾಡ್ಬೇಕು, ದಾನ ಧರ್ಮವನ್ನ ಮಾಡ್ತಾ ಓಡಾಡಬೇಕಾಗತ್ತೆ. ಅದಕ್ಕೆ ವಜ್ರ ಸಮಾನ ಜಯಂತಿ ಅಂತ ಹೇಳ್ತಿದ್ದಾರೆ. ಅದಕ್ಕಾಗಿ ಮಕ್ಕಳೇ, ನಿರಾಕಾರವಾದ ವಜ್ರ ಧರಿಸ್ತಾ ಇದ್ದೀರೋ ಅಥವಾ ಸಾಕಾರ ಬಂಗಾರ ಧರಿಸ್ತಾ ಇದ್ದೀರೋ, ಬಂಗಾರದಾಗ ಮೋಹ ಇದೆಯೋ, ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ತೀವಿ. ಚೆಕ್ ಮಾಡ್ಕೊಳ್ಳಿ. ಓಕೆ. ಓಂ ಶಾಂತಿ. ಶಾಂತಿ. ಶಾಂತಿ.